ಓಕೆ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಟುಡೇ ಝೂಮ್ ಮೀಟಿಂಗ್ ಅಂಡ್ ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮಕ್ಕೆ. ಇವತ್ತು ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೇಳಕ್ ಹೊರಟಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ನಮ್ಮ ಪ್ರಾಡಕ್ಟ್ ಇವತ್ತು ಈ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ನಾವು ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ನ ಹೆಂಗ್ ಮಾಡ್ಬೇಕು ಅನ್ನೋದು ನಾನು ಕ್ಲಾರಿಟಿ ನಿಮಗೆ ಕೊಡ್ತೀನಿ. ಇವತ್ತು ನಿಮ್ಮನ್ನ ಕರೆ ತಂದಿರೋರು ಹೆಲ್ತ್ ಪ್ಲಾನ್ ಅಂತ ಹೇಳಿರ್ಬೋದು, ಬಿಸ್ನೆಸ್ ಪ್ಲಾನ್ ಅಂತ ಹೇಳಿರ್ಬೋದು, ಪಾರ್ಟ್ ಟೈಮ್ ಫುಲ್ ಟೈಮ್ ಏನೋ ಒಂದು ಹೇಳಿರ್ತಾರ. ಬಟ್ ಇದೆಲ್ಲದಕ್ಕೂ ಆನ್ಸರ್ ನಿಮ್ಗೆ ಲಾಸ್ಟ್ ಟಿಲ್ ಎಂಡ್ ವರ್ಗು ಇದ್ರೆ ಮಾತ್ರ ಇದಕ್ಕೆ ಆನ್ಸರ್ ನಿಮ್ಗೆ ಸಿಗುತ್ತೆ. ನೀವೇನಾದ್ರೂ ಮಧ್ಯದಲ್ಲಿ ಹೋದ್ರೆ ಅರ್ಧ ಬರ್ಧ ಕೇಳಿಸ್ಕೊಂಡ್ರೆ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ಹಂಗಾಗಿ ಫುಲ್ ಎಂಡ್ ವರ್ಗು ಇರೋ ತರ ಪ್ಲಾನ್ ಮಾಡ್ಕೊಳ್ಳಿ. ಅದೇ ತರ ನಾನು ಹೇಳಿದೆ, ನಮ್ದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಹಂಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಬಿಸ್ನೆಸ್ ನ ನಾನ್ ಮಾಡಕ್ ಆಗತ್ತಾ, ನಾನ್ ಮಾಡಬಹುದಾ, ಈ ಒಂದು ಪ್ರಾಡಕ್ಟ್ ನ ನಾನ್ ಮೂವ್ ಮಾಡಕ್ಕೆ ಇದು ಹೆಲ್ಪ್ ಆಗತ್ತಾ ಅಂತ ಹೇಳಿ ನಾವು ಬೇಕಾದ್ರೆ ಒಂದು ರಿಸರ್ಚ್ ಅಂದ್ರೆ ಒಂದು ಚಿಕ್ಕದಾಗಿ ಡಿಸ್ಕಷನ್ಸ್ ಒಂದು ಮಾಡೋಣ. ಓಕೆನಾ? ಇವತ್ತು ನಮ್ಮ ಪ್ರಾಡಕ್ಟ್ ಬಂದು ಹೆಲ್ತ್ ಕಾನ್ಸೆಪ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಒಂದು ಪ್ರಾಡಕ್ಟ್ ಯಾರಿಗೆಲ್ಲ ಹೆಲ್ಪ್ ಆಗತ್ತೆ, ಯಾವ ತರ ಇಶ್ಯೂಸ್ ಇದೆಲ್ಲ ಹೆಲ್ಪ್ ಆಗತ್ತೆ, ಆಮೇಲೆ ಏನೆಲ್ಲ ಪ್ರಾಡಕ್ಟ್ ಇದೆ, ಅದಾದ್ಮೇಲೆ ನಾನು ಬಿಸ್ನೆಸ್ ಪ್ಲಾನ್ ಗೆ ಬರ್ತೀನಿ. ಒಂದು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ತುಂಬಾ ಜನ ಎಲ್ರು ಜಾಬ್ ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜಾಬ್ ಮಾಡೋರು ಎಷ್ಟೋ ಜನ ಇರ್ತೀರಾ, ಅಂಡ್ ಓನ್ ಬಿಸ್ನೆಸ್ ಮಾಡೋರು ಎಷ್ಟೋ ಜನ ಇರ್ತೀರಾ, ಮನೇಲಿ ಸುಮ್ನೆ ಇರೋರು ಎಷ್ಟೋ ಜನ ಇರ್ಬೋದು, ಇಲ್ಲ ನನ್ನ ತರ ಬ್ಯೂಟಿಷಿಯನ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು. ಏನೋ ಒಂದು ವಿಷಯ ಮೀನ್ಸ್ ಯಾರೋ ಒಬ್ಬೊಬ್ರು ಒಂದೊಂದು ದುಡಿಮೆಗೋಸ್ಕರ ಏನೋ ಒಂದು ನಾವು ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಒಂದು ದುಡಿಮೆಯಲ್ಲಿ ನಮ್ಗೆ ಲೈಫ್ ಫುಲ್ಫಿಲ್ ಆಗ್ತಾ ಇದೆಯಾ, ಸಾಕಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ. ಯಾಕಂದ್ರೆ ನಾವ್ ಇವತ್ತು ಎಕ್ಸಾಂಪಲ್ 10,000 ರೂಪಾಯಿ ದುಡಿತಾ ಇದೀವಿ ಅಂತ ಹೇಳಿದ್ರೆ, 10,000 ರೂಪಾಯಿ ಒಳಗಡೆನೆ ನಮ್ ಖರ್ಚುಗಳನ್ನ ಮಾಡ್ಕೊಳ್ಬೇಕಾಗಿರತ್ತೆ. ಅದ್ರಲ್ಲಿನೂ ಸಾಕಾಗಿಲ್ಲ ಅಂತ ಹೇಳಿ ಸಾಲ ಅದು ಇದು ಮಾಡ್ಕೊಳ್ಳೋದು, ಲೋನ್ ಮಾಡ್ಕೊಳ್ಳೋದು, ಸಿಕ್ಕಾಪಟ್ಟೆ ಟೆನ್ಷನ್ ಗಳಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅದು ಬೇರೆ 10 ಅಲ್ಲ, 1,00,000 ದುಡಿಯೋರ್ಗು ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಆ 1,00,000ಕ್ಕೆ ಕರೆಕ್ಟ್ ಆಗಿ ಅವ್ರದ್ದು ಒಂದು ಟಾರ್ಗೆಟ್, ಒಂದು ಮಂತ್ ಟಾರ್ಗೆಟ್ ಬಜೆಟ್ ಕಂಪ್ಲೀಟ್ ಆಗಿರುತ್ತೆ. ಅದಾದ ನಂತರ ಅವ್ರನ್ನ ಅಷ್ಟೇ, ನೀವು ಬೇಕಾದ್ರೆ ನೋಡಿ, ಅವ್ರನ್ನ ಅಷ್ಟೇ ಲೋನ್ ಗಳು ತಗೊಂಡಿರ್ತಾರೆ, EMI ಪ್ರಾಡಕ್ಟ್ಸ್ ಗಳು ತಗೊಂಡಿರ್ತಾರೆ. ಏನೋ ಒಂದು ಮೀನ್ಸ್ ಅವ್ರಿಗೆ ಎಷ್ಟು ದುಡಿದ್ರು ಅಷ್ಟು ಇನ್ಕಮ್ ಸಾಕಾಗ್ತಾ ಇಲ್ಲ ಅನ್ನೋದೇ ಈ ಒಂದು ವಿಷಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ತರ ಇವತ್ತು ನೆಟ್ವರ್ಕ್, ಆಕ್ಚುಲಿ ನಾವು ಮಾಡ್ತಾ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಂದು ಇವಾಗ ಇಂಡಸ್ಟ್ರಿ ಮೀನ್ಸ್ ಆಲ್ಮೋಸ್ಟ್ ಅಂತ ತಗೊಂಡ್ರೆ, ಇವತ್ತು ಜಾಬ್ ಮಾಡೋರು ಎಂಪ್ಲಾಯ್ ಅಂಡ್ ಸೆಲ್ಫ್ ಎಂಪ್ಲಾಯ್ ಅಂತ ತಗೊಂಡ್ರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ 95% ಇಂತ ಒಂದು ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ. ಅದೇ ತರ ತಗೊಂಡ್ರೆ ಇವತ್ತು ಬಿಸ್ನೆಸ್ ಮಾಡೋರು, ಇನ್ವೆಸ್ಟರ್ ಮಾಡೋರು ಅಂತ ಹೇಳಿದ್ರೆ ಜಸ್ಟ್ 5% ಮಾತ್ರನೇ ಇರೋದು. ಮೀನ್ಸ್ ಇವತ್ತು ಇವ್ರು ಮಾತ್ರ, ಇವಾಗ ಬಿಸ್ನೆಸ್ ಮಾಡೋರು ಅಂಡ್ ಇನ್ವೆಸ್ಟರ್ ಅಂತ ತಗೊಂಡ್ರೆ, ಅವರು ದೊಡ್ಡ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಅವ್ರ ಲೈಫ್ ಲಕ್ಸುರಿ ಲೈಫ್ ಇರುತ್ತೆ, ಅವ್ರ ಫ್ಯಾಮಿಲಿನೂ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಜಾಬ್ ಮಾಡೋರಾಗಿರ್ಬೋದು, ಮೀನ್ಸ್ ಸೆಲ್ಫ್ ಎಂಪ್ಲಾಯ್ ಅಂಡ್ ಸೆಲ್ಫ್ ಎಂಪ್ಲಾಯ್ ಅಂತ ತಗೊಂಡ್ರೆ, ಅವ್ರೊಂದು ಸ್ಯಾಕ್ರಿಫೈಸ್ ಲೈಫ್ ನ ಲೀಡ್ ಮಾಡ್ತಾ ಇದಾರೆ. ಇದು ಸಾಕು ನನಗೆ ಅನ್ನೋ ಒಂದು ರೇಂಜ್ ಅಲ್ಲಿ ಇರ್ತಾರೆ. ಬಟ್ ಆದ್ರೆ ಇವತ್ತು 95% ಜನ ಇವಾಗ ದುಡ್ಡುಗೋಸ್ಕರ ಕಾಯ್ತಾ ಇದ್ದಾರೆ. ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಬರ್ಬೋದಾ, ಸಿಗತ್ತಾ, ನನಗೆ ಏನಾದ್ರೂ ಒಂದ್ರಲ್ಲಿ ನಾನು ದುಡಿಮೆ ಮಾಡ್ಬೋದಾ, ಈ ಒಂದು ಬಿಸ್ನೆಸ್ ಜೊತೆಗೆ ಇನ್ನೊಂದು ಬಿಸ್ನೆಸ್, ಈ ಒಂದು ಕೆಲಸದೊಳಗೆ ನಾನು ಇನ್ನೊಂದ್ ಏನಾದ್ರು ಪಾರ್ಟ್ ಟೈಮ್ ಕೆಲಸ ಸಿಗತ್ತಾ ಅಂತ ಹುಡುಕೋರು ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ 95% ಜನ ಇದಾರೆ. ಹಂಗಾಗಿ ನಮ್ಮ ಬಿಸ್ನೆಸ್ ನಾವು ಈಸಿಯಾಗಿ ಮಾಡ್ಬೋದು. ಅದು ಹೆಂಗೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಮೇಡಮ್, ಇವತ್ತು ನಾನು ಹೇಳ್ದೆ ಪ್ರಾಡಕ್ಟ್ ಬೆಸ್ಟ್ ಕಂಪನಿ ಅಂತ ಹೇಳಿ. ನಮ್ಮ ಪ್ರಾಡಕ್ಟ್ ಯಾರಿಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳಿ, ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಓಕೆ. ಬಟ್ ಆರೋಗ್ಯ ಹಾಳಾಗ್ತಾ ಇರೋದು ಆಗಿರ್ಬೋದು, ಇಲ್ಲ ಆರೋಗ್ಯ ಚೆನ್ನಾಗಿದ್ರು ಸಹ ಇವಾಗ ನಮ್ಮ ಪ್ರಾಡಕ್ಟ್ ಯಾವ ತರ ಯೂಸ್ ಆಗತ್ತೆ ಅಂತ ಇಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನಾನು ಹೆಲ್ತ್ ಬಗ್ಗೆ ಒಂದು ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ಬಿಟ್ಟು ನಾನು ಪ್ರಾಡಕ್ಟ್ ಗೆ ಬರ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಹೆಲ್ತ್. ವಾಟ್ ಇಸ್ ಹೆಲ್ತ್? ಹೆಲ್ತ್ ಅಂದ್ರೆ ಏನು? ಇವಾಗ ಸಾಕಷ್ಟು ನಾನು ಯಾವಾಗ ಈ ಫೀಲ್ಡ್ ಬಂದ್ಮೇಲೆ ನನಗೆ ಒಂದು ಶಾಕ್ ಆಯ್ತು. ಹೆಲ್ತ್ ಅಂದ್ರೆ ಏನು? ನಾನು ಒಬ್ರು ಯಾರು ಇದೇ ತರದ ಕೇಳಿದ್ರಲ್ಲ, ವಾಟ್ ಇಸ್ ಹೆಲ್ತ್ ಅಂತ ಬಂದ ತಕ್ಷಣ ನಾನು ಯೋಚನೆ ಮಾಡ್ದೆ, ಏನು ಹೆಲ್ತ್ ಅಂದ್ರೆ ಅಂತ. ಬಟ್ ಅದೇ ತರ ಇವಾಗ ನಾವು ಫೀಲ್ಡ್ ಹೋಗ್ಬೇಕಂತ ಫೀಲ್ಡ್ ಅಲ್ಲಿ ನಾನು ಕೇಳಿದ್ರೆ, ಹೆಲ್ತ್ ಅಂದ್ರೆ ಏನು? ಆರೋಗ್ಯವಾಗಿರೋದ್ರಿಂದ ಏನು ಹೆಲ್ತ್ ಇದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಹೆಲ್ತ್ ಅಂದ್ರು ನಾನು ಯಾವಾಗ್ಲೂ ಹೇಳೋದು ಫಿಸಿಕಲಿ, ಮೆಂಟಲಿ, ಸೋಷಿಯಲಿ. ಅಂಡ್ ಕೊರೋನಾ ಬಂದ್ಮೇಲೆ ನಮ್ಗೆ ಫೈನಾನ್ಷಿಯಲಿ ಅಂತಾನು ಇವಾಗ ಆಡಪ್ ನಾವೇ ಮಾಡ್ಕೊಂಡಿರೋ. ಯಾಕಂದ್ರೆ ಇದು 4 ಯಾವ ಒಂದು ವ್ಯಕ್ತಿ ಹತ್ರ ಇರುತ್ತೋ, ಈಸ್ ಹೆಲ್ತ್ ಅಂಡ್ ಫಿಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಹೌದಾ? ಅದೇ ತರ ಇವತ್ತು ನಮ್ಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಆರೋಗ್ಯ ಯಾವ ತರ ಕಾಪಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ರೆ ಒಂದು ಮನುಷ್ಯ ದೇಹ ಇದೆ. ಮನುಷ್ಯ ದೇಹಕ್ಕೆ ಬೇಕಾಗಿರೋ ಒಂದು 7 ನ್ಯೂಟ್ರಿಷನ್ ಕೀಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ 70% ವಾಟರ್ ಬೇಕು, 30% ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್. ಇದು 30% ಬೇಕು. ಇವಾಗ ನಾವು ದಿನನಿತ್ಯ ಊಟ ಮಾಡ್ತಾ ಇದೀವಿ, ದಿನನಿತ್ಯ ನೀರ್ನ ಕುಡಿತಾ ಇದೀವಿ ಅಂತ ಹೇಳಿದ್ರೆ, ನೀರ್ ಅಂತ ಬಂದ್ರೆ ಸಾಕು. ನಾವು ಮಾಡ್ತಾ ಇರೋ ತಪ್ಪು ಒಂದು ಕಡೆ ನೀರು ಕಡಿಮೆ ಕುಡಿಯೋದು ಅಂಡ್ ನಿಂತ್ಕೊಂಡು ಕುಡಿಯೋದು, ಅಂಡ್ ಆಫ್ಟರ್ ಡಿನ್ನರ್ ಜಾಸ್ತಿ ನೀರ್ನ ಕುಡಿಯೋದು. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ, ಪಬ್ಲಿಕ್ ಟಾಯ್ಲೆಟ್ ನ ಯೂಸ್ ಮಾಡಕ್ಕಾಗಲ್ಲ, ಹಂಗೆ ಹಿಂಗಂತ ಹೇಳಿ ನಾವು
ಈ ತರ ಯೂರಿನ್ ಪಾಸ್ ಮಾಡೋದು ಸ್ಕಿಪ್ ಮಾಡಬೇಕು ಅನ್ನೋಕ್ಕೋಸ್ಕರ ನೀರನ್ನ ಕಡಿಮೆ ಕುಡಿತಾ ಇದಾರೆ. ಹಂಗಾಗಿ ಇದರಿಂದ ನಮ್ಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತದೆ ಬಿಟ್ರೆ ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದೇ ತರ 30% ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್ ಎಲ್ಲ ತಗೊಂಡ್ರೆ ದಿನನಿತ್ಯ ನಾವೇನ್ ಊಟ ಮಾಡ್ತಾ ಇದೀವಿ, ಇದು ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಯಾವ್ದನ್ನ ಇರ್ಲಿ, ನಿಮ್ಮ ಪ್ಲೇಟಲ್ಲಿ ಇದೆಲ್ಲಾನು ಇದೆಯಾ, ಇರುತ್ತಾ ದಿನನಿತ್ಯ ಅಂತ ಹೇಳಿದ್ರೆ ಏನಾದ್ರೂ ಒಂದೆರಡು ನಾವು ಮೈನಸ್ ಮಾಡೇ ಮಾಡ್ತೀವಿ. ಅಕಸ್ಮಾತ್ ಅದೇನಾದ್ರೂ ಮೈನಸ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬಾಡಿ ಅನ್ಬ್ಯಾಲೆನ್ಸ್ ಆಗತ್ತೆ. ಅನ್ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಗೆ ಕಾಯಿಲೆಗಳು ಬರೋದಕ್ಕೆ ಶುರು ಆಗ್ತಾ ಇದೆ. ಅದೇ ತರ ಇಲ್ಲಿ ನೋಡ್ತಾ ಇದೆ ಅರ್ಲಿ ಅಂಡ್ ನೌ ಮೀನ್ಸ್ ಹಿಂದಿನ ಕಾಲಕ್ಕೂ ಇವತ್ತಿಗೂ ಏನ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಲ್ಲೋ ಲೈನ್ ಇದೆ ನೋಡಿ. ಎಲ್ಲೋ ಲೈನ್ ಎಷ್ಟು ದೂರ ಇದೆ ಅಂತ ಹೇಳಿ, ಲಿವಿಂಗ್ ಲಾಂಗ್, ಡೈಯಿಂಗ್ ಲೇಟ್. ಲಿವಿಂಗ್ ಲಾಂಗ್, ಡೈಯಿಂಗ್ ಲೇಟ್ ಅಂತ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಮುಂಚೆ ಒಂದು 60-70 ವರ್ಷ ಹಿಂದೆ ನಾವು ಹೋಗೋಣ, ನೋಡೋಣ, ಹುಟ್ಟೋದು ಮನೇಲಿತ್ತು, ಸಾಯೋದು ಮನೇಲಿತ್ತು. ಹುಟ್ಟಕ್ಕೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರ್ತಾ ಇತ್ತು, ಸಾಯೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರ್ತಾ ಇತ್ತು, ಹೌದಲ್ವಾ? ಮುಂಚೆಲ್ಲ ನೋಡಿ ಮದ್ವೆ ಆದ್ರೆ ಸಾಕು, ವಿತಿನ್ ಅ ಮಂತ್ ಅಲ್ಲಿ ಕನ್ಸೀವ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ವಿತಿನ್ ಅ ಮಂತ್ ಅಲ್ಲಿ ಕನ್ಸೀವ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಬಟ್ ಆದ್ರೆ ಅವ್ರು ಕನ್ಸೀವ್ ಆದ್ರು ಅಂದ್ಕೊಳ್ಳಿ, ಅವಾಗ ಅವ್ರಿಗೆ ಊಟ ಪದ್ಧತಿಯಲ್ಲಿ ಕಷಾಯ ಮಾಡ್ಕೊಳ್ಳೋದಾಗಿರ್ಬೋದು, ಊಟದಲ್ಲಿ ಯಾವ್ಯಾವ ತಿಂದ್ರೆ ಒಳ್ಳೇದು ಅಂತ ಹೇಳಿ ಎಲ್ಲಾ ತರ ನ್ಯೂಟ್ರಿಷನ್ ಫುಡ್ ಗಳನ್ನ ಕೊಡ್ತಾರೆ. ಮೀನ್ಸ್ ಅವಾಗ ನ್ಯೂಟ್ರಿಷನ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಬಟ್ ಎಲ್ಲ ಫ್ರೆಶ್ ವೆಜಿಟೇಬಲ್, ಫ್ರೂಟ್ಸ್ ಇದೆಲ್ಲ ಕೊಡ್ತಾ ಇದ್ರು. ಯೋಗ, ಎಕ್ಸರ್ಸೈಸ್ ಇಲ್ಲ ಅಂದ್ರೂ ಫಿಸಿಕಲ್ ವರ್ಕ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಮೀನ್ಸ್ ಮನೆ ಕೆಲಸ, ಇವಾಗ ಕನ್ಸೀವ್ ಆದ್ರೆ ಸಾಕು ಮನೆ ಕೆಲಸನ ಆಲ್ಮೋಸ್ಟ್ ಅಲ್ಲಿ ಮಾಡಿ ನಾರ್ಮಲ್ ಡೆಲಿವರಿ ಆಗತ್ತೆ, ಮಗು ಒಳ್ಳೇದು ಅಂತ ಹೇಳಿ ನಮ್ಗೆ ಮನೆ ಕೆಲಸನು ಮಾಡಿಸ್ತಾ ಇದ್ರು. ಅದೇ ತರ ಜಾಯಿಂಟ್ ಫ್ಯಾಮಿಲಿ, ಹ್ಯಾಪಿಯಸ್ಟ್ ಲೈಫ್ ಲೀಡ್ ಮಾಡ್ತಾ ಇದ್ರು. ಇವಾಗ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಒಂದು ಮಗು ಅಳ್ತಾ ಇದೆ ಅಂತ ಅನ್ಕೊಳ್ಳಿ, ಓಕೆನಾ? ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಆ ಮಗು ಏನಕ್ಕೋಸ್ಕರ ಅಳ್ತಾ ಇದೆ ಅಂತ ಅನ್ಕೊಂಡು ಮಗುಗೆ ಕಿವಿ ನೋವ, ಹೊಟ್ಟೆ ನೋವ ಏನಂತ ಅಳೋ ಶಬ್ದದಲ್ಲೇ ಅವ್ರು ಕಂಡುಹಿಡಿತಾ ಇದ್ರು ಮನೇಲಿರೋ ಹಿರಿಯವರು, ಓಕೆನಾ? ಅದೇ ತರ ಬಂದ್ರೆ ಡೆತ್ ಅಂತ ಬಂದ್ರೆ 100 ವರ್ಷ ತನಕ, 120, 130 ವರ್ಷ ತನಕನು ಇದ್ದಿರೋರು ಎಷ್ಟೋ ಜನ ನಾವು ಕೇಳಿದೀವಿ. ಇವಾಗವ್ರು ನೋಡಿಲ್ಲ, ಬಟ್ ನಮ್ಮ ಅಜ್ಜಿ ಇದಾರೆ, ಇವಾಗ 97 ಏಜ್ ನಮ್ಮ ಅಜ್ಜಿಗೆ. ಬಟ್ ಆ ಏಜ್ ವರ್ಗು ನಾವ್ ಇರ್ತೀವ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ಪಾಸಿಬಲ್. ಬಟ್ ಆದ್ರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಸಾಯ್ಬೇಕಂತ ಹೇಳಿದ್ರೆ ಅದಕ್ಕೊಂದು ವಾರ ಇಲ್ಲ 1 ತಿಂಗಳು ಮುಂಚೆನೆ ಅವ್ರಿಗೆ ಗೊತ್ತಾಗತ್ತಂತೆ. ಯಾವ ತರ ಅಂತ ಹೇಳಿದ್ರೆ, ನಾನು ಇರಲ್ಲ, ನಾನು ಸಾಯ್ತೀನಿ, ಹಂಗಾಗಿ ನನ್ ಮಕ್ಕಳನ್ನ ಕರ್ಸಿ, ಮೊಮ್ಮಕ್ಕಳನ್ನ ಕರ್ಸಿ, ಸೊಸೆನ ಕರ್ಸಿ ಅಂತ ಹೇಳಿ ಅವ್ರು ಕರ್ಸ್ಕೊಂಡು ಅವ್ರ ಕೈಯಿಂದಾನೆ ತುಳಸಿ ನೀರ್ನ ಹಾಕಿ ಜೀವ ಕಳ್ಕೊಂಡಿರೋರು ಎಷ್ಟೋ ಜನ ಅದಾರ. ಸಾವನ್ ಬೇಕಂದ್ರೆ ₹1 ಖರ್ಚಂತೂ ಇರ್ಲಿಲ್ಲ, ಓಕೆನಾ? ಅದೇ ತರ ಬಟ್ ಇವಾಗ ಪ್ರೆಸೆಂಟ್ ಲೈಫ್ ಯಾವ ತರ ಇದೆ ಅಂತ ಹೇಳಿದ್ರೆ, ಲಿವಿಂಗ್ ಶಾರ್ಟ್, ಡೈಯಿಂಗ್ ಸೂನ್. ಇದು ಅರ್ಥ ಏನು ನೋಡಿ. ಫಸ್ಟ್ ಲಿವಿಂಗ್ ಲಾಂಗ್ ಅಂತ ಹೇಳಿದ್ರೆ ತುಂಬಾ ವರ್ಷ ಆರೋಗ್ಯವಾಗಿದ್ರು, ಸಾಯೋದು ಲೇಟ್ ಆಗಿರ್ತಾ ಇತ್ತು. ಬಟ್ ಇವಾಗ ಲಿವಿಂಗ್ ಶಾರ್ಟ್, ನಾವು ಬಾಳೋದು ಶಾರ್ಟ್ ಪೀರಿಯಡ್, ಟೈಮ್ ಸೂನ್. ಯಾವಾಗ ಏನಾಗತ್ತೆ ಅಂತಾನೆ ಗೊತ್ತಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ BP, ಶುಗರು, ಥೈರಾಯ್ಡ್, ಕ್ಯಾನ್ಸರು, ಏನೇ ಕಾಯಿಲೆ ಇರ್ಲಿ ಅದ್ ಬಂದ್ಬಿಟ್ರೆ ಸಾಕು, ಯಾವಾಗ ನಾವ್ ಇರ್ತೀವಿ ಅನ್ನೋದು ಯಾರಿಗೂ ಗ್ಯಾರಂಟಿನೇ ಕೊಡಕ್ ಆಗದೆ ಇರೋ ಒಂದು ಪರಿಸ್ಥಿತಿಯಲ್ಲಿ ನಾವ್ ಇದೀವಿ. ಸರ್ ನಾವು ಹಂಗಾಗಿ ಇವತ್ತು ನಾವು ಇಲ್ಲಿ ನೋಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಪ್ರೆಸೆಂಟ್ ಲೈಫ್ ಯಾವ ತರ ಐತೆ ಅಂತ ಹೇಳಿದ್ರೆ, ಹುಟ್ಟೋದು ಹಾಸ್ಪಿಟ್ಲು, ಸಾಯೋದು ಹಾಸ್ಪಿಟ್ಲು. ಹುಟ್ಟಕ್ಕೂ ಲಕ್ಷ ಲಕ್ಷ ಖರ್ಚು ಮಾಡ್ತಾ ಇದೀವಿ, ಸಾಯಕ್ಕೂ ಲಕ್ಷ ಖರ್ಚು ಮಾಡ್ತಾ ಇದೀವಿ. ಊಟ ಪದ್ಧತಿ ಚೇಂಜ್ ಆಗಿದೆ, ಅದರಿಂದ ಬರೋ ಹೆಲ್ತ್ ಇಶ್ಯೂಸ್, ಅದರಿಂದ ಟ್ಯಾಬ್ಲೆಟ್ ಅಡಿಕ್ಟ್ ಆಗ್ತಾ ಇದೀವಿ. ಹಂಗಾಗಿ ಡೆತ್ ಅನ್ನೋದು 100 ವರ್ಷ ಬೇಡ, ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೊಳ್ತೀನಿ ಅಂತ ಗ್ಯಾರಂಟಿ ಕೊಡೋರ್ಗು ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ವಾಟ್ ವೆಂಟ್ ರಾಂಗ್, ಏನ್ ತಪ್ಪಾಗ್ತಾ ಇದೆ ಅಂತ ಹೇಳಿ ನೋಡ್ಬೇಕಂತ ಹೇಳಿದ್ರೆ, ಇಲ್ಲಿ ಊಟ ಪದ್ಧತಿ ಮೀನ್ಸ್ ಗಾಡ್ ಮೇಡ್ ಫುಡ್ ಅನ್ನ ಬಿಟ್ಟು ಮ್ಯಾನ್ ಮೇಡ್ ಫುಡ್ ಗೆ ಅಡಿಕ್ಟ್ ಆಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಫ್ರೆಶ್ ವೆಜಿಟೇಬಲ್ ಫ್ರೂಟ್ಸ್ ನಾವು ತಿನ್ಬೇಕು, ಬಟ್ ಆದ್ರೆ ಇವಾಗ ಮಾಡ್ತಾ ಇರೋದು ಫಾಸ್ಟ್ ಫುಡ್, ಅದು ಇದು ಅಂತ ತಿಂದು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಕುಕಿಂಗ್ ಮೆಥಡ್ ಚೇಂಜ್ ಆಗಿದೆ, ಅಡಿಗೆ ಮಾಡೋ ಪದ್ಧತಿ ಚೇಂಜ್ ಆಗಿದೆ, ಹೌದಲ್ವಾ? ಮುಂಚೆಗೂ ಇವತ್ತಿಗೂ ಸೌದೆ ಒಲೆ ಅಡಿಗೆ ಮಾಡ್ಕೊಂಡು ಮಣ್ ಪಾತ್ರದಲ್ಲಿ ಮಾಡ್ತಾ ಇದ್ರು. ಇವಾಗ ಗ್ಯಾಸ್, ಮೈಕ್ರೋ ಓವನ್, ಇಂಡಕ್ಷನ್ ಸ್ಟವ್, ಅದು ಇದು ಅಂತ ಬಂದಿದೆ. ಅದ್ರ ಜೊತೆಗೆ ನಮ್ಗೆ ಪ್ಯಾನ್ ಮೀನ್ಸ್ ನಾನ್ ಸ್ಟಿಕ್ ಪ್ಯಾನ್ ಈ ತರ ಎಲ್ಲ ಬಂದಿದೆ. ಕುಕಿಂಗ್ ಮೆಥಡ್ನು ಅಷ್ಟೇ, ಊಟ ಮಾಡೋ ಪದ್ಧತಿನೂ ಅಷ್ಟೇ. ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು ಕಷ್ಟ ನಷ್ಟ ಎಲ್ಲ ಹಂಚ್ಕೊಂಡು ತಿಂತಾ ಇದ್ರು. ಬಟ್ ಇವಾಗ ಒಬ್ರು ತಿನ್ನೋದು ಒಬ್ರು ಗೊತ್ತಿಲ್ಲ. ಯಾಕಪ್ಪ ಅದೆಲ್ಲ ಒಬ್ರು ಹೊರಗಡೆ ತಿನ್ಕೊಂಡ್ ಬಂದೆ, ಒಬ್ರು ಬೆಡ್ರೂಮ್ ತಗೊಂಡೋಗಿ ತಿಂತಾರ, ಒಬ್ರು ಏನ್ ಮಾಡ್ತಾರೆ, ನಾನು ಏನ್ ಹಾಕೊಂಡು ತಿನ್ಕೋ, ನಾನು ಮೊಬೈಲ್ ಅಲ್ಲಿ ಇದೀನಿ, ಅದು ಇದು ಏನೋ ಒಂದು ರೀಸನ್ ಹೇಳ್ತಾ ಇದಾರೆ. ಮೀನ್ಸ್ ಒಟ್ಟಿಗೆ ಊಟ ಮಾಡೋದು ಈಗ ಯಾರು ಇಲ್ಲ. ನೆಕ್ಸ್ಟ್ ಮೇಡಮ್ ನೋಡಿ, ಒಂದು ಚಿಕ್ಕ ವಿಷಯ ನಾನು ಹೇಳಿದೆ ಇವಾಗ ಇಷ್ಟೊತ್ತು, ನಮ್ಮ ಆರೋಗ್ಯ ಯಾವ ತರ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿ. ಈ ಒಂದು ಆರೋಗ್ಯ ಹಾಳಾಗಿರೋದಕ್ಕೆ ಇವಾಗ ನಮ್ಮ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ಸ್ ಇದೆ, 37+ ಪ್ರಾಡಕ್ಟ್ಸ್ ಗಳಿದೆ. ಈ ಒಂದು ಪ್ರಾಡಕ್ಟ್ ಮುಖಾಂತರ ನಮ್ಮ ಆರೋಗ್ಯ ಯಾವ ತರ ಕಾಪಾಡ್ಕೊಳ್ಬಹುದು ಅಂತ ನಾನು ಇವತ್ತು ತಿಳಿಸ್ತೀನಿ. ಬಟ್ ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್.
ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ದು ಪ್ಯೂರ್ ಆಯುರ್ವೇದಿಕ್ ಅಂಡ್ ಎಲ್ಲಾನು ಲಿಕ್ವಿಡ್ ಮೋಡಲ್ ಇರುತ್ತೆ. ಯಾಕಪ್ಪ ಲಿಕ್ವಿಡ್ ಮಾಡೋದು ನಮ್ಮ ಬಾಡಿಗೆ ಬೇಗ ಡಿಸಾಲ್ವ್ ಆಗುತ್ತೆ, ಜೊತೆಗೆ ವರ್ಕ್ ಬೇಗ ಫಾಸ್ಟ್ ರಿಸಲ್ಟ್ ಕೊಡಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ನಮ್ಮ ಪ್ರಾಡಕ್ಟ್ ಯಾವ್ದು ಮೆಡಿಸನ್ ಆಗಿ ನಿಮ್ಗೆ ಇರಲ್ಲ, ಫುಡ್ ಸಪ್ಲಿಮೆಂಟ್. ಇವತ್ತು ನಮ್ಮ ಊಟದಲ್ಲಿ ಯಾವ ತರ ನ್ಯೂಟ್ರಿಷನ್ ಕೊರತೆ ಇದೆಯೋ ನಮ್ಮ ಒಂದು ಪ್ರಾಡಕ್ಟ್ ಮುಖಾಂತರ ನ್ಯೂಟ್ರಿಷನ್ ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ಓಕೆನಾ, ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ. ಅದೇ ತರ ಈ ಒಂದು ಪ್ರಾಡಕ್ಟ್ ಅಲ್ಲಿ ಯಾವ್ದೇ ತರ ಪ್ರಿಸರ್ವೇಟಿವ್ ಇಲ್ಲ, ಸಿಂಥೆಟಿಕ್ ಇಲ್ಲ, ಡ್ರಗ್ಸ್ ಯಾವುದು ಇಲ್ಲ. ವಿತೌಟ್ ಎನಿ ಕೆಮಿಕಲ್ ಲೈಸ್ ನಮ್ಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ವಿತ್ ಪ್ಯೂರ್ ಆಯುರ್ವೇದಿಕ್ ಮುಖಾಂತರ ನಮ್ಗೆ ಸಿಗ್ತಾ ಇದೆ. ಇದು ಮೆಡಿಸಿನ್ ಇಲ್ಲ, ಫುಡ್ ಸಪ್ಲಿಮೆಂಟ್ ಮಾತ್ರ. ಅದೇ ತರ ಇದು ಲೈಫ್ ಲಾಂಗ್ ತಗೊಳ್ಬೇಕಾ? ಇಲ್ಲ, ನಮ್ದು 3 to 6 ಮಂತ್ ಕೋರ್ಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು. ಸೈಡ್ ಎಫೆಕ್ಟ್ ಯಾವುದು ಇಲ್ಲ. ಯಾಕೆ ಸೈಡ್ ಎಫೆಕ್ಟ್ ಇಲ್ಲ ಅಂತಲ್ಲ, ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಹೇಳಿ ಈ ಒಂದು ಪ್ರಾಡಕ್ಟ್ ಮಾತ್ರ. ಇವತ್ತು ಇಮ್ಯುನಿಟಿ ಕಾಫ್ ಅಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಪ್ರಾಡಕ್ಟ್ ಗೆ ಆಲೋವೆರಾ, ತ್ರಿಫಲ, ಕುಕ್ಕುಮ್, ತುಳಸಿ, ಜಿಂಜರ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಳತಿ ಅಂಡ್ ಆಪಲ್ ಎಕ್ಸ್ಟ್ರಾಕ್ಟ್ ಇಷ್ಟು ಪ್ರಾಡಕ್ಟ್ ಹಾಕಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ನಮ್ಗೆ ಇದನ್ನ ಇಷ್ಟು ದಿನ ಅಂತ ಸ್ಟೋಕ್ ಮಾಡಿ ಕಾಯಿಸಿ ನಮ್ಗೆ ಒಂದು ಕಷಾಯ ರೂಪದಲ್ಲಿ ಕೊಡ್ತಾರೆ. ಈ ಒಂದು ಕಷಾಯ ನಾವು ಕುಡಿಯೋ ಮುಖಾಂತರ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು. ಇಂಟರ್ನಲಿ ಕ್ಲೆನ್ಸಿಂಗ್ ಪ್ರೊಸೆಸ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಅದೇ ತರ 99% ಆಫ್ ಪ್ರಾಬ್ಲಮ್ ನ ಬರ್ದೇ ಇರೋದು ತಡೆಗಟ್ಟೈತೆ. ಇವಾಗ ಎಕ್ಸಾಂಪಲ್ BP, ಶುಗರ್, ಥೈರಾಯ್ಡ್, ಕ್ಯಾನ್ಸರ್ ಇಂತ ಕಾಯಿಲೆಗಳು ಅಂತ ಏನಿದೆ, ಈ ಕಾಯಿಲೆಗಳು ಇಲ್ಲಿರೋರು ಯಾರಾದ್ರೂ ಹೇಳ್ಬೋದಾ ಮೇಡಮ್ ನನ್ನ ಲೈಫ್ ಅಲ್ಲಿ ಈ ಕಾಯಿಲೆ ಬರೋದೇ ಇಲ್ಲ ಅಂತ ಹೇಳಿ? ಯಾರಾದ್ರೂ? ನೋ ಒನ್. ಯಾರು ಇವತ್ತು ಸದ್ಯಕ್ಕೆ ಯಾರು ಹೇಳಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕೀವಲ್ ಇದೀವಿ. ಬಂದಿರೋರು ಓಕೆ, ಬರ್ದೇ ಇರೋರು ನಾವೆಲ್ಲ ಕೀವಲ್ ಇದೀವಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು 1 ವರ್ಷದಿಂದ. ಆಕ್ಚುಲಿ ಇವತ್ತು ಬೇಸ್ಡ್ ಆಫ್ ಪ್ರಾಬ್ಲಮ್ ಮುಖಾಂತರ ನಾವು ಒಂದು ಪ್ರಾಡಕ್ಟ್ ನ ಕೊಡ್ತೀವಿ. ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಕೊಡ್ತೀವಿ. ಇದು ಎಲ್ಲದಕ್ಕೂ ನಾವು ಕಾಂಬಿನೇಷನ್ ಆಗಿ ಕೊಡೋದ್ರಿಂದ ಸೂಪರ್ ಡೂಪರ್ ಆಗಿ ರಿಸಲ್ಟ್ ಗಳು ಬರ್ತಾ ಇದೆ. ಇಲ್ಲ ನನಗೆ ಯಾವ್ದೇ ತರ ಕಾಯಿಲೆ ಬರಬಾರ್ದು ಫ್ಯೂಚರ್ ಅಲ್ಲಿ ಅಂತ ಹೇಳಿದ್ರೆ ವರ್ಷದಲ್ಲಿ ಒಂದು 3 ಬಾಟಲ್ ತಗೊಂಡ್ರೆ ಸಾಕು, ಯಾವ್ದೇ ತರ ಕಾಯಿಲೆ ನಿಮ್ಗೆ ಹತ್ರನೂ ಬರಲ್ಲ. ಅದೇ ತರ ಬೆರಿ ಕಾಫ್ ಅಂತ ಹೇಳಿ ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್. ಆ ಬಾಟಲ್ ನೋಡೋದನ್ನ ಒಂಥರ ಖುಷಿ, ನಮ್ಗಿಂತ ಜೆಂಟ್ಸ್ ಗಳಿಗೆ ಜಾಸ್ತಿ ಯಾಕಂದ್ರೆ ನೋಡಕ್ಕೆ ವೈನ್ ಬಾಟಲ್ ತರ ಇದೆ ಹಂಗಾಗಿ. ಬಟ್ ಈ ಒಂದು ಬಾಟಲ್ ಒಂದು ಬಂದು ನಮ್ಗೆ 81 ವೆರೀಸ್ ಫ್ರೂಟ್ಸ್ ಗಳನ್ನ ಹಾಕಿ ಒಂದು ಬೆರಿ ಕಾಫ್ ಅಂತ ಮಾಡ್ಕೊಡ್ತಾ ಇದ್ದಾರೆ. ಇದನ್ನ ಬೆಳಗ್ಗೆ ರಾತ್ರಿ ನಾವು ಕುಡಿತಾ ಬಂದ್ರೆ ಸಾಕು. ನಮ್ಮ ಆಕ್ಚುಲಿ ಶುಗರ್ ಒಬ್ರು ಬಿಟ್ರೆ ನಮ್ಗೆ ಎಲ್ಲಾ ಕಾಮನ್ ಪ್ರಾಬ್ಲಮ್ಗೆ ಇದು ಒಂದು ರಾಮಬಾಣ ತರ ವರ್ಕ್ ಮಾಡ್ತಾ ಇದೆ. ಅನ್ಬಿಲೀವಬಲ್ ರಿಸಲ್ಟ್ ಮಾತ್ರ ಸೂಪರ್ ಆಗಿದೆ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ನೋಡ್ಬೋದು ಆರ್ಥೋಸಿಸ್ ಕಾಫ್ ಅಂತ ಹೇಳಿ ಕ್ಯಾಲ್ಸಿಯಂಗೆ ವರ್ಕ್ ಆಗುತ್ತೆ. ಮೀನ್ಸ್ ಬೋನ್, ನಮ್ಮ ಬಾಡಿಯಲ್ಲಿ ಬೋನ್ಸ್ ಗಳು ಏನಿದೆ ನೋಡಿ. ಇವತ್ತು ಮುಂಚೆ ಎಲ್ಲ ಬಂದು ನಮ್ಗೆ ಮಂಡಿ ನೋವು ಬರ್ಬೇಕಂತ ಹೇಳಿದ್ರೆ 60-70 ವರ್ಷ ಮೇಲೆನೆ ಆಗ್ಬೇಕಾಗಿತ್ತು. ಬಟ್ ಇವಾಗ ಚಿಕ್ಕ ಮಕ್ಳಿಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಮಂಡಿ ನೋವು ಅಂತ ಹೇಳಿ. ಮಂಡಿ ನೋವು ಮೀನ್ಸ್ ಹೇಗಂದ್ರೆ ಮಂಡಿ ನೋವು ಅಂತಾರೆ, ಬ್ಯಾಕ್ ಪೇನ್ ಅಂತಾರೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಿಂಗೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಪ್ಪ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕುಡಿತಾ ಬಂದ್ರೆ ಬೆಳಗ್ಗೆ ಸಾಯಂಕಾಲ ನೀವು ಕುಡಿತಾ ಬಂದ್ರೆ ಕ್ಯಾಲ್ಸಿಯಂ ನ ಇನ್ಕ್ರೀಸ್ ಮಾಡುತ್ತೆ. ಚಿಪ್ಪಲ್ಲಿ ಜೆಲ್ ನ್ಯಾಚುರಲ್ ಆಗಿ ಪ್ರೊಡಕ್ಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವಿತೌಟ್ ಎನಿ ಆಪರೇಷನ್. ಇವಾಗ ನೀ ಆಪರೇಷನ್ ಮಾಡ್ಬೇಕು, ರಾಡ್ ಇಕ್ಬೇಕು ಅಂತ ಹೇಳ್ತಾರೆ. ಮಿನಿಮಮ್ 2 to 3 lakhs ವರ್ಗು ಖರ್ಚುಗಳನ್ನ ಮಾಡ್ತಾರೆ. ಖರ್ಚು ಮಾಡಿದ್ರು ತಿರ್ಗಾ 5 years ಆದ್ಮೇಲೆ ರೀಆಪರೇಷನ್ ಮಾಡ್ಬೇಕು. ಒಂದು ತಿರ್ಗಾ ಇನ್ನೊಂದು ಈ ಒಂದು ಕಾಲಿಗೆ ಮಾಡಿರ್ತೀವ, ಈ ಕಾಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೆಷರ್ ಆ ಕಾಲಿಗೆ ಕೊಡಕ್ ಹೋಗ್ತಾ ಇದ್ವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ಇದಕ್ಕೂ ಆಪರೇಷನ್ ಮಾಡೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಬಟ್ ನಮ್ಮ ಒಂದು ಮಿರಾಕಲ್ ಆರ್ಥೋಸಿಸ್ ಕಾಫು ಬ್ಯೂಟಿಫುಲ್ ರಿಸಲ್ಟ್ ಕೊಡುತ್ತೆ ವಿತೌಟ್ ಎನಿ ಆಪರೇಷನ್. ಕಂಪ್ಲೀಟ್ಲಿ ಕ್ಯೂರ್ ಆಗಿರೋ ರಿಸಲ್ಟ್ಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಅದೇ ತರ ಬಂದ್ರೆ ಒಂದೇ ಸೆಕೆಂಡ್ ಓಕೆ. ಅದೇ ತರ ಬಂದ್ರೆ ಆರ್ಥೋ ಆಯಿಲ್ ನಮ್ದು ಅಪ್ಲಿಕೇಶನ್ ಗೋಸ್ಕರ ಇದು ಸಿಗುತ್ತೆ. ಇದು ಜಸ್ಟ್ ಮಸಾಜ್ ಎಲ್ಲ ಮಾಡ್ಬೇಕಂತ ಏನಿಲ್ಲ, ಜಸ್ಟ್ ಅಪ್ಲೈ ಮಾಡಿ ಬಿಟ್ರೆ ಸಾಕು. ಬಟ್ ವೆರಿಕೋಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಪ್ವರ್ಡ್ಸ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ವರ್ಡ್ಸ್ ಮೀನ್ಸ್ ಹಿಂಗಿದೆಲ್ಲ ಹಿಂಗೆ ಅಪ್ವರ್ಡ್ಸ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಈ ಥಂಬ್ ಫಿಂಗರ್ ಅಲ್ಲಿ ನಾವು ಪ್ರೆಷರ್ ಪಾಯಿಂಟ್ ಕೊಡ್ತಾ ಬಂದ್ರೆ ಅವ್ರದ್ದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ. ಅಂಡ್ 1 or 2 hours ಆದ್ಮೇಲೆ ನಾವು ಬಿಸಿನೀರು ಹಾಕಿದ್ರೆ ಸಾಕು, ಸೂಪರ್ ರಿಲೀಫ್ ಸಿಗುತ್ತೆ, ಪೇನ್ ರಿಲೀಫ್. ಅದೇ ತರ ಟೈಪೋಕಾಫ್ ಅಂತ ಬಂದ್ರೆ ಮನೆಗೆ ಶುಗರ್ ಅಂತಾನೆ ಹೇಳ್ಬೋದು, ಹೌದಲ್ವಾ? ಶುಗರ್ ಅಂತ ಬಂದ್ಬಿಟ್ರೆ ಸಾಕು, ಅವ್ರ ಮೈಂಡ್ ಅಲ್ಲಿ ಫಸ್ಟ್ ಬರೋದು ಲೈಫ್ ಲಾಂಗ್ ನಾನು ಟ್ಯಾಬ್ಲೆಟ್ ತಗೊಳ್ಬೇಕು, ಯಾವಾಗ ನನ್ಗೆ ಏನ್ ಆಗತ್ತೆ ಅಂತಾನು ಗೊತ್ತಿಲ್ಲ, ಒಂದು ರೇಂಜಿಗೆ ಬಂದಿರ್ತೀವಿ. ಈ ಒಂದು ಡೈಬೋಕಾಫ್ ಅಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹಾಗಲಕಾಯಿ, ನೇರಳೆಹಣ್ಣು, ಅಮೃತಬಳ್ಳಿ, ಗಿಲಾಯಿ, ಮೆಂತ್ಯ, ವಿಜಯಸಾರ, ಆಲೋವೆರಸ್ ಇಷ್ಟು ಹಾಕಿ ಒಂದು ಎಕ್ಸ್ಟ್ರಾಕ್ಟ್ ಬೇಸ್ ಅಲ್ಲಿ ನಮ್ಗೆ ಒಂದು ಕಷಾಯ ಕೊಡ್ತಾ ಇದಾರೆ. ಇದನ್ನ ಬೆಳಗ್ಗೆ ರಾತ್ರಿ ನಾವು ಕುಡಿತಾ ಬರೋದ್ರಿಂದ ನಮ್ಮ ಬಾಡಿಯಲ್ಲಿ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ನ್ಯಾಚುರಲ್ ಆಗಿ ಪ್ರೊಡಕ್ಷನ್ ಆಗುತ್ತೆ ವಿತೌಟ್ ಎನಿ ಮೆಡಿಸಿನ್, ವಿತೌಟ್ ಎನಿ ಇನ್ಸುಲಿನ್. ನಮ್ಗೆ ಕಂಪ್ಲೀಟ್ಲಿ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ನೀವು ಟ್ಯಾಬ್ಲೆಟ್ ಇನ್ಸುಲಿನ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ 3 months ವಿತ್ ಟ್ಯಾಬ್ಲೆಟ್ ತಗೊಳ್ಳಿ. 3 months ಆಫ್ಟರ್ 3 to 6 months ಅದು ಕಂಪಲ್ಸರಿ ತಗೊಳ್ಬೇಕಾಗಿರುತ್ತೆ. ಆಫ್ಟರ್ ದಟ್ ನಾವ್ ಹೇಳಲ್ಲ, ನಿಮ್ಮ ಡಾಕ್ಟರ್ ಹೇಳ್ತಾರೆ ಟ್ಯಾಬ್ಲೆಟ್ ನ ಸ್ಟಾಪ್ ಮಾಡಿ ಅಂತ ಹೇಳಿ. ಆಫ್ಟರ್ ದಟ್ ನಮ್ಮ ಒಂದು ಪ್ರಾಡಕ್ಟ್ ನ ಒಂದು 3 months ತಗೊಂಡು
ನಮ್ಮ ಪ್ರಾಡಕ್ಟ್ ಸ್ಟಾಪ್ ಮಾಡ್ಬೋದು, ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಸಿ ಊಟ ಪದ್ಧತಿಯಲ್ಲಿ ನೀವು ಕಂಟ್ರೋಲ್ ಅಲ್ಲಿ ತಗೊಂಡ್ ಬರ್ಬೋದು. ತಿರ್ಗಾ ಶುಗರ್ ಬರಲ್ಲ ಅಂತ ಗ್ಯಾರಂಟಿ ಯಾರ ಕೈಯಿಂದ ಕೊಡಕ್ಕಾಗಲ್ಲ. ಬಟ್ ವರ್ಷದಲ್ಲಿ 1 ಬಾಟ್ಲು or 2 ಬಾಟ್ಲ್ ನೀವು ತಗೊಳ್ತಾ ಬಂದ್ರೆ ಶುಗರ್ ಕಾದಂತ ಭಯನೇ ನಿಮಗೆ ಬೇಡ ಅಂತಾನೆ ಹೇಳ್ಬೋದು. ಅದೇ ತರ ಬಂದ್ರೆ ಬೂಮ್ ಕಾಫ್, ಇದು ಬಂದು ವೆರಿಕೋಸ್ ಸ್ಟೆಮ್ ಕೌಂಟ್ ಇನ್ಕ್ರೀಸ್ ಆಗೋದಕ್ಕೆ ಅಂಡ್ ಇವಾಗ ಸ್ಟ್ರೋಕ್ ಬಂದಿರೋರ್ಗಾಗಿರ್ಬೋದು. ಅದೇ ತರ ಸೆಕ್ಷುಯಲಿ ಪ್ರಾಬ್ಲಮ್ ಏನಾದ್ರು ಇದ್ರು ಸಹ ಈ ಒಂದು ಪ್ರಾಡಕ್ಟ್ ಸೂಪರ್ ಡೂಪರ್ ಆಗಿ ವರ್ಕ್ ಆಗ್ತಾ ಇದೆ. ಅದೇ ತರ ಎಷ್ಟೋ ಜನ ಗಂಡ್ ಮಕ್ಳಲ್ಲಿ ಮಕ್ಕಳ ಸಮಸ್ಯೆ ಮೀನ್ಸ್ ಮಕ್ಕಳಿಲ್ಲದ ಸಮಸ್ಯೆ ಎಗ್ ಕೌಂಟ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಗಂಡ್ ಮಕ್ಳಿಗೆ ಕೊಟ್ಟು ಮಕ್ಕಳಾಗಿರೋ ಒಂದು ಮಿರಾಕಲ್ ರಿಸಲ್ಟ್ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಅದೇ ತರ ಬಂದ್ರೆ ಲಿವೋಕಾಪ್ ಲಿವರ್ ಗೆ ವರ್ಕೌಟ್ ಆಗುತ್ತೆ. ಲಿವರ್ ಆಕ್ಚುಲಿ ನಮ್ಮ ಹಾರ್ಟ್, ಕಿಡ್ನಿ ಏನೆಲ್ಲ ಪಾರ್ಟ್ಸ್ ಗಳಿದೆ ಎಲ್ಲದಕ್ಕಿಂತ ತುಂಬಾ ತುಂಬಾ ಇಂಪಾರ್ಟೆಂಟ್, ತುಂಬಾ ಕೆಲಸ ಮಾಡೋದು ಏನಾದ್ರು ನಮ್ಮ ಆರ್ಗನ್ಸ್ ಅಂತ ಹೇಳಿದ್ರೆ ನಮ್ಮ ಲಿವೋಕಾಪ್ ಪಾಪ ತುಂಬಾ ಕಷ್ಟ ಪಡ್ತಾ ಇರತ್ತೆ ನಮ್ಮ ಲಿವರ್. ಇದು ಒಂದು ಲಿವೋಕಾಪ್ ಬಂದು ನಮಗೆ ಲಿವರ್ ನ ಪ್ಯೂರಿಫೈ ಮಾಡ್ಕೊಡುತ್ತೆ. ಫ್ಯಾಟಿ ಲಿವರ್ ಏನಾದ್ರೆ ಕ್ಲಿಯರ್ ಆಗುತ್ತೆ. ಸೋರಿಯಾಸಿಸ್ ಪ್ರಾಬ್ಲಮ್ ಏನಾದ್ರು, ಸ್ಕಿನ್ ಪ್ರಾಬ್ಲಮ್ ಏನಾದಿದೆ, ಹೆವಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಐ ಸೈಟ್ ಪ್ರಾಬ್ಲಮ್, ಮೇಡಮ್ ಲಿವರ್ಗೂ ಐಗೆ ಏನ್ ಸಂಬಂಧ ಅಂತ ಹೇಳಿದ್ರೆ ಯಾವಾಗ ನಮ್ಮ ಲಿವರ್ ಪ್ಯೂರಿಫೈ ಆಗುತ್ತೋ ನಮ್ಮ ಐ ಸೈಟ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ನನ್ನ ಮಗನೇ ಇದ್ದಾನೆ, ಅವ್ನಿಗೆ ಐ ಪ್ರಾಬ್ಲಮ್ ಪವರ್ ತುಂಬಾ ಜಾಸ್ತಿ ಇತ್ತು. ಆವಾಗ ಈ ಒಂದು ಪ್ರಾಡಕ್ಟ್ ನ ಕೊಟ್ಟು ಇವಾಗ ಸ್ಪೆಕ್ಸು ಹಾಕಲ್ಲ. ಮುಂಚೆ ಒಂದು ಅವ್ನು ಬಿಸಿಲು ನೋಡಕ್ಕಾಗಲ್ಲ, ಫ್ಲಾಶ್ ನೋಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ಗಾಡಿ ಓಡಿಸ್ತಾ ಇದಾರೆ, ಕಾರ್ ಓಡಿಸ್ತಾ ಇದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಐಸೆಟ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕ್ಯೂರ್ ಆಗಿ ಇವಾಗ ಅವನು ಸ್ಪೆಕ್ಸ್ ಹಾಕೋದು ಸ್ಟಾಪ್ ಆಗಿದ್ದಾನೆ. ಅದೇ ತರ ಒನ್ ಆಫ್ ದ ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಒಂದು ಬ್ಲೇಸರ್ ಹಾಕೊಂಡು ಇಷ್ಟು ಬೋಲ್ಡ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಒಂದು ಬ್ಯೂಟಿಫುಲ್ ಲವ್ಲಿ ಪ್ರಾಡಕ್ಟ್ ನನ್ನ ಒಂದು ಗೈನೋಕಾಪ್. ಯಾಕಂದ್ರೆ ಆ ಒಂದು ಗೈನೋಕಾಪ್ ಮುಖಾಂತರ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಗೈನೋಕಾಪ್ ಬಂದು ಲೇಡೀಸ್ ಸ್ಪೆಷಲ್, ಹೆಣ್ಮಕ್ಳಿಗೋಸ್ಕರನೇ ಇದನ್ನ ಹೇಳಿ ಮಾಡಿರೋ ಒಂದು ಪ್ರಾಡಕ್ಟ್. ರಾಮಬಾಣ ತರ ವರ್ಕ್ ಆಗುತ್ತೆ. ಈ ಒಂದು ಗೈನೋಕಾಪ್ ಬಂದು ಹೆಣ್ಮಕ್ಳಲ್ಲಿ 30 ಟೈಪ್ ಆಫ್ ಪ್ರಾಬ್ಲಮ್ ಬರುತ್ತಂತೆ. ಹೆವಿ ಬ್ಲೀಡಿಂಗ್, ವೈಟ್ ಡಿಸ್ಚಾರ್ಜ್, ಫೈಬ್ರಾಯ್ಡ್, ಸಿಸ್ಟ್ ಅಂಡ್ ಅದೇ ತರ ಇವಾಗ ಯೂಟ್ರಸ್ ಪ್ರಾಬ್ಲಮ್, ಯೂಟ್ರಸ್ ಕ್ಯಾನ್ಸರ್, ಬ್ರೆಸ್ಟ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಅಂತ ಬರ್ತಾ ಇದೆ. ಇದೆಲ್ಲದಕ್ಕೂ ಇದು ರಾಮಬಾಣ ತರ ವರ್ಕ್ ಆಗ್ತಾ ಇದೆ ನಮ್ಮ ಒಂದು ಗೈನೋಕಾಪ್. ಅದೇ ತರ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದೆ ಅಂತ. ಯಾವ ತರ ಅಂದ್ರೆ ಮಕ್ಕಳು ಆಗಲ್ಲ ಅನ್ನೋದು ಎಷ್ಟೋ ಜನಕ್ಕೆ ಇವತ್ತು ಮಕ್ಕಳಾಗಿ ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಒಂದು ಮಕ್ಕಳು ಭಾಗ್ಯ ಕೊಟ್ಟಿರೋ ನಮ್ಮ ಒಂದು ಗೈನೋಕಾಪ್ ಇದೆ. ಅದ್ರಲ್ಲಿ ನಾನೇ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಮಕ್ಕಳಾಗಿ. ಒಂದು ಬ್ಯೂಟಿಫುಲ್ ರಿಸಲ್ಟ್ ನಮ್ಮಲ್ಲಿ ಇದೆ. ಎಸ್ ಮೇಡಮ್, ನೆಕ್ಸ್ಟ್ ಅದೇ ತರ ಬಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಕಾರ್ಬೋಕಾಪ್ ಕ್ಯಾನ್ಸರ್ಗೆ ನೋಡಿ. ಮುಂಚೆ ಎಲ್ಲ ಬಂದು ನಮ್ಗೆ ಫಸ್ಟ್ ಸ್ಟೇಜ್ಗೆ ಕಾಣಿಸ್ತಾ ಇತ್ತು ಸಿಂಪ್ಟಮ್ಸ್. ಇವಾಗ 4th ಸ್ಟೇಜ್ ಆದ್ಮೇಲೆ ನಮ್ಗೆ ಕಾಣಿಸ್ತಾ ಇದೆ ಕ್ಯಾನ್ಸರ್ ಅಂತ ಹೇಳಿ. ಇದೊಂದು ಪರ್ಮನೆಂಟ್ ಕ್ಯೂರ್ ಕೊಡ್ತಾ ಇದೆ. 4th ಸ್ಟೇಜ್ ವರ್ಗು ಕೊಟ್ಟು ಎಷ್ಟೋ ಜನಕ್ಕೆ ಕ್ಯೂರ್ ಆಗಿರೋ ರಿಸಲ್ಟ್ ಗಳು ತುಂಬಾ ಇದೆ. ನೋ ಆಪರೇಷನ್, ನೋ ಇಂಜೆಕ್ಷನ್. ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಸೆಲ್ಸ್ ನಾವು ಇದು ಕುಡಿತಾ ಬಂದ್ರೆ ಸಾಕು, ಇದು ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ ಯಾವೆಲ್ಲ ಡೆಡ್ ಆಗಿದೆಯೋ ರೀಜನರೇಟ್ ಮಾಡಕ್ಕೆ ನಮ್ಮ ಒಂದು ನೋಡಿ ತುಂಬಾ 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 ಹೆಲ್ಪ್ ಆಗ್ತಾ ಇದೆ. ಎಸ್ ಮೇಡಮ್, ನೆಕ್ಸ್ಟ್ ಅದೇ ತರ ಬಂದ್ರೆ ಥೈರೋಕಾಪ್, ಥೈರಾಯ್ಡ್ ಗೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇಂದ ಬರೋದು ಥೈರಾಯ್ಡ್ ಬಂದು ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಲೈಫ್ನೇ ಕಳ್ಕೊಂಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಥೈರಾಯ್ಡ್ ಬಂದ್ಬಿಟ್ರೆ ಸಾಕು ಹೆವಿ ಕೋಪ ಜಾಸ್ತಿ ಬರೋದು, ಟೆನ್ಷನ್ ಜಾಸ್ತಿ ಇರುತ್ತೆ, ಬಾಡಿ ಪೇನ್ ತುಂಬಾ ಇರುತ್ತೆ, ಅವ್ರ ಕೈಯಿಂದ ಯಾವ್ದೇ ಕೆಲಸ ಮಾಡಕ್ ಆಗಲ್ಲ, ಒಂದು ಮೈಂಡ್ ಸ್ಟೇಬಲ್ ಆಗಿರಲ್ಲ. ಯಾಕಂದ್ರೆ ಅದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗ್ತಾನೆ ಇರೋದ್ರಿಂದ ಒಬ್ರು ದಪ್ಪ ಆಗ್ತಾರೆ, ಒಬ್ರು ಸಣ್ಣ ಆಗ್ತಾರೆ. ಆಕ್ಚುಲಿ ಎಲ್ಲದಕ್ಕಿಂತ ತುಂಬಾ 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 ಕಷ್ಟವಾದಂತಂದ್ರೆ ಅದು ನಮ್ಮ ಥೈರಾಯ್ಡ್ ಅಂತಾನೆ ಹೇಳ್ಬೋದು. ಇದು 2 ತರ ಥೈರಾಯ್ಡ್ ಏನಿದೆ, ಇದು ಎರಡಕ್ಕೂ ಒಂದೇ ಥೈರೋಕಾಪ್. ಬ್ಯೂಟಿಫುಲ್ ರಿಸಲ್ಟ್ ಇದೆ. ಎಷ್ಟೋ ಜನಕ್ಕೆ ಈ ಥೈರಾಯ್ಡ್ ಇಂದ ಮಕ್ಕಳಾಗ್ಲಿಲ್ಲ ಅನ್ನೋರಿಗೆ ಮಕ್ಕಳಾಗಿದೆ. ಎಷ್ಟೋ ಜನ ನೋಡಿ ಥೈರಾಯ್ಡ್ ಅಂತ ಬಂದ್ಬಿಟ್ರೆ 20 mg ಇಂದ 100 mg ಹೋಗಿರ್ತಾರೆ ಬಿಟ್ರೆ ಅಲ್ಲಿನ ಕಡಿಮೆ ಅಂತೂ ಯಾವುದೇ ಇವತ್ತುವರೆಗೂ ಆಗಿಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಇಂದ ಟ್ಯಾಬ್ಲೆಟ್ ನೇ ಸ್ಟಾಪ್ ಆಗಿದೆ. ಯಾರೆಲ್ಲ 100 mg ತಗೊಂಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೊಂಡು ಇವತ್ತು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಅವ್ರ ಊಟ ಪದ್ಧತಿಯಲ್ಲಿ ಹೆಲ್ತಿಯಾಗಿ ತುಂಬಾ ಜನ ಇದ್ದಾರೆ. ನಮ್ಮ ಒಂದು ರಿಸಲ್ಟ್ ಸೂಪರ್ ಡೂಪರ್ ಆಗಿ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಪೈಲ್ಸ್ ಬಂದಿರೋರ್ಗೆ ವಿತೌಟ್ ಆಪರೇಷನ್ ಆಕ್ಷನ್ ನೋಡಿ, ಪೈಲ್ಸ್ ಅಂತ ಬಂದ್ಬಿಟ್ರೆ ಸಾಕು ಕಂಟಿನ್ಯೂಟಿ ಮೀನ್ಸ್ ಅವ್ರಿಗೆ ಮೀನ್ಸ್ ಮಿನಿಮಮ್ ಏನಾದ್ರು ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಂದ್ಸತಿ ಈ ತರ ನಮ್ಗೆ ಪೈಲ್ಸ್ ಮೀನ್ಸ್ ಬರ್ತಾ ಇರತ್ತೆ. ಇದು ನಮ್ ಪೈಲೋಕಾಪ್ ಕುಡಿಯೋದ್ರಿಂದ ವಿತೌಟ್ ಎನಿ ಮೀನ್ಸ್ ಇವತ್ತು ಆಪರೇಷನ್ ಇಲ್ಲದೆ ಬ್ರಿಸ್ಟಲ್ ಗ್ರೋತ್ ಇದ್ರೂ ಸಹ ರೂಟ್ ಸಮೇತ ಬಂದ್ಬಿಡುತ್ತೆ. ವಿತೌಟ್ ಆಪರೇಷನ್ ಕ್ಯೂರ್ ಆಗೋ ನಮ್ಮ ಒಂದು ಪೈಲೋಕಾಪ್ ಇದೆ. ಎಸ್ ಮೇಡಮ್, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕಾಪ್ ಅಂತ ಹೇಳಿದ್ರೆ ನಮ್ದು ಸ್ಟೋನೋಕಾಪ್ ಇದೆ. ಕಿಡ್ನಿಯಲ್ಲಿ ಎಷ್ಟೇ ಸ್ಟೋನ್ ಇದ್ರೂ ಸಹ ಕುಡಿತಾ ಬಂದ್ರೆ ಯೂರಿನ್ ಮುಖಾಂತರ ಪಾಸ್ ಔಟ್ ಆಗುತ್ತೆ. ಗ್ಲಾಡ್ ಬ್ಲಡ್ ಅಲ್ಲಿ ಸ್ಟೋನ್ ಇದ್ರೂ ಸಹ ಕುಡಿತಾ ಬಂದ್ರೆ ಸ್ಮೂತ್ ಆಗಿ ಪಾಸ್ ಔಟ್ ಆಗುತ್ತೆ. ಅಂಡ್ ಅದೇ ತರ ಅಲರ್ಜಿ ಕಾಪ್, ಡಸ್ಟ್ ಅಲರ್ಜಿ, ಸ್ಕಿನ್ ಅಲರ್ಜಿ ನೋಡ್ಬೋದು. ಇವತ್ತು ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ತಾನೇ ಇರ್ತಾರೆ, ಟೆಸ್ಟ್ ಆಗಲ್ಲ, ಹೊರಗಡೆ ಹೋಗಿ ಬಂದ್ರೆ ಟೆಸ್ಟ್ ಆಗಲ್ಲ. ಅದು ಸೀನೋದು ಅಂತ ಅಷ್ಟು ಈಸಿ ಅಲ್ಲ. ಅದು
ಎಷ್ಟು ನಾವು ಅದು ಮಾಡ್ತೀವಿ ಅದು ಅಷ್ಟು ನಮ್ಗೆ ಲೆಂಗ್ಸ್ಗೂ ಪ್ರಾಬ್ಲಮ್ ಆಗುತ್ತೆ, ಎದೆ ನೋವು ಬರೋಕೆ ಚಾನ್ಸಸ್ ತುಂಬಾ ಇದೆ. ಹಂಗಾಗಿ ನಮ್ಮ ಅಲರ್ಜಿ ಕಾಫು ಬ್ಯೂಟಿಫುಲ್ ರಿಸಲ್ಟ್ ಇದೆ. ಸ್ಕಿನ್ ಅಲರ್ಜಿ ಏನಾದ್ರೂ ಇದ್ರು ಸಹ ಇದು ಕಂಪ್ಲೀಟ್ಲಿ ಕ್ಯೂರ್ ಕೊಡುತ್ತೆ. ಎಸ್ ಮೇಡಮ್, ನೆಕ್ಸ್ಟ್. ಓಕೆ, ಅಲೋವೆರಾ ಹೆವಿ ಗ್ಯಾಸ್ಟ್ರಿಕ್, ಅಲ್ಸರ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಫೇಸ್ ನಮ್ಗೆ ಗ್ಲೋ ಆಗ್ಬೇಕು, ಹೇರ್ ಗ್ರೋತ್ ಚೆನ್ನಾಗಿರ್ಬೇಕು, ಅಂಡ್ ಡ್ಯಾಂಡ್ರಫ್, ಎಲ್ಲಾ ತರನು ಪ್ರಾಬ್ಲಮ್ ಏನಿದ್ರು ಎಲ್ಲದಕ್ಕೂ ಈ ಒಂದು ಅಲೋವೆರಾ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇಂಟರ್ನಲ್ಲಿ ಕುಡಿಯೋದ್ರಿಂದ ಪರ್ಮನೆಂಟ್ ಕ್ಯೂರ್ ಕೊಡ್ತಾ ಇದೆ. ಅಂಡ್ ಬೇಬಿ ಕಾಫ್ ಮಕ್ಕಳಿಗಾದಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇವತ್ತು ಮಕ್ಕಳಿಗೆ ನಾವು ಇದು 1 ವರ್ಷದಿಂದ 13 ವರ್ಷದ ತರ ಮಕ್ಕಳಿಗೆ ನಾವು ಕೊಡ್ತೀವಿ. ಬ್ರೈನ್, ಮಸಲ್, ಬೋನ್ ಪ್ರಾಪರ್ ಲೆವೆಲ್ ಬಿಲ್ಡ್ ಆಗೋದಕ್ಕೆ. ಮಕ್ಕಳು ಚೆನ್ನಾಗಿ ಊಟ ಮಾಡಲ್ವಾ, ಕೊಡಿ. ಮಕ್ಕಳು ಹೇಳ ಮತ್ ಕೇಳಲ್ವಾ, ಕೊಡಿ. ಮೋಷನ್ ಪ್ರಾಬ್ಲಮ್ ಇದೆಯಾ, ಕೊಡಿ. ಏಜ್ ತಕ್ಕಂಗೆ ಅವರು ಬೆಳವಣಿಗೆ ಇಲ್ವಾ, ಈ ಒಂದು ಪ್ರಾಡಕ್ಟ್ ನ ಕೊಡಿ. ನಾವು ಹಾರ್ಲಿಕ್ಸ್, ಬೂಸ್ಟ್ ಇದೆಲ್ಲ ಏನ್ ಕೊಡ್ತಾ ಇದೀವಿ ಅದು ಬಂದು ಜಸ್ಟ್ ಹಾಲ್ ಕುಡಿಸ್ಬೇಕು ಅನ್ನೋಕ್ಕೋಸ್ಕರ ಫ್ಲೇವರ್ ಹಾಕ್ತಾ ಇದೀವಿ ಬಿಟ್ರೆ ಹಾರ್ಲಿಕ್ಸ್ ಇಂದ, ಬೋರ್ನ್ವಿಟಾ ಇಂದ, ಬೂಸ್ಟ್ ಇಂದ ನಮ್ಗೆ ಯಾವುದೇ ತರ ಪೌಷ್ಟಿಕಾಂಶ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಮಲ್ಟಿ ಮೀಡಿಯಾದಲ್ಲಿ ಎಲ್ಲ ಹೇಳ್ತಾ ಇದಾರೆ ಅದ್ರಲ್ಲೆಲ್ಲ ಕೆಮಿಕಲ್ ಆಡ್ ಮಾಡ್ತಾ ಇದಾರೆ, ದಯವಿಟ್ಟು ಅದೆಲ್ಲ ಕೊಡಕ್ ಹೋಗ್ಬೇಡಿ ಅಂತ ಹೇಳಿ. ಬಟ್ ಇದೆಲ್ಲ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಬೇಬಿ ಕಾಫ್ ಕೊಡಿ. 100% ಮಕ್ಕಳ ಬೆಳವಣಿಗೆ ಯಾವ ತರ ಇದೆ ಅಂತ ನೀವೇ ಹೇಳ್ತೀರಾ. ಆದ್ರೆ ತ್ರಿಫಲ ಅಂತ ಹೇಳಿ ವಾತ, ಪಿತ್ತ, ಕಫ ಇದು 3 ಬ್ಯಾಲೆನ್ಸ್ ಮಾಡುತ್ತೆ. ಬ್ರೈನ್ ಕಾಫ್, ಮೆಂಟಲಿ ಡಿಸ್ಟರ್ಬ್ ಆಗಿರೋರು, ಜ್ಞಾಪಕ ಮರೆದು ತುಂಬಾ ಕಡಿಮೆ ಇದೆ, ಫಿಕ್ಸ್ ಬರ್ತಾ ಇದೆ ಅಂತ ವ್ಯಕ್ತಿಗಳಿಗೆ ನಾವು ಕೊಡ್ಬೋದು. ಮಕ್ಳು ಯಾವ್ದು ಜ್ಞಾಪಕ ಇಲ್ಲ ಅನ್ನೋರಿಗೆ IQ ಲೆವೆಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಒಂದು ಬ್ರೈನ್ ಕಾಫ್. ಎಸ್ ಮೇಡಮ್, ನೆಕ್ಸ್ಟ್. ಅದೇ ತರ ಬರುತ್ತೆ ಪಂಚ ತುಳಸಿ ಅಂತ ಹೇಳಿ 5 ತರ ತುಳಸಿ ಹಾಕಿ ನಮ್ಗೆ ಒಂದು ಡ್ರಾಪ್ ಕೊಡ್ತಾರ. ಮಿರಾಕಲ್ ಅಂತ ಹೇಳಿದ್ರೆ ಮ್ಯಾಜಿಕ್ ಡ್ರಾಪ್ ಅಂತಾನೆ ಹೇಳ್ಬೋದು. ಇದು 5 ತರ ತುಳಸಿ ಹಾಕಿ ನಮ್ಗೆ ಕೊಡೋದ್ರಿಂದ 21 ಯೂಸಸ್ ಕೊಡುತ್ತೆ. ನಮ್ಗೆ ಕಫ ಆಗಿರ್ಬೋದು, ಸೈನಸ್, ಮೈಗ್ರೇನ್, ಕೋಲ್ಡ್, ಹೆಡ್ ಏಕ್, ಥ್ರೋಟ್ ಇನ್ಫೆಕ್ಷನ್, ಏನೇ ಪ್ರಾಬ್ಲಮ್ ಇದ್ರೂ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಇದು ನಾವು 1 ಲೀಟರ್ ನೀರಿಗೆ 1 ಡ್ರಾಪ್ ಹಾಕೊಂಡು ಕುಡಿತಾ ಬಂದ್ರೆ ಸಾಕು, ಸೈನಸ್, ಮೈಗ್ರೇನ್ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ನಮ್ಮ ತುಂಬಾ ಕಫ ಇದೆ, ಲೆಂಗ್ಸ್ ಪ್ರಾಬ್ಲಮ್ ಆಗಿದೆ, ತುಂಬಾ ಓವರ್ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ, ತಲೆನೋವು ಸಿಕ್ಕಾಪಟ್ಟೆ ಹೆಡೇಕ್ ಇದೆ, ಅದೇ ತರ ಹೊರಗಡೆ ಹೋಗ್ತಾ ಇದೀವಿ, ಏನಾದ್ರು ಇನ್ಫೆಕ್ಷನ್, ಫಂಗಸ್ ಏನಾದ್ರು ನಮ್ಗೆ ಎಫೆಕ್ಟ್ ಆಗತ್ತಾ ಅಂತ ಹೇಳಿದ್ರೆ 1 ಡ್ರಾಪ್ ನಮ್ ಕೈಗೆ ಹಾಕೊಂಡು ರಬ್ ಮಾಡ್ಕೊಂಡ್ರೆ ಸಾಕು. ನಮ್ಗೆ ಸ್ಯಾನಿಟೈಸರ್ ಅವಶ್ಯಕತೆನೆ ಇರಲ್ಲ. ಅಟ್ ದ ಸೇಮ್ ಟೈಮ್ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಸ್ಮೆಲ್ ಮಾಡಿದ್ರೆ ಸಾಕು, ಸೂಪರ್ ಡೂಪರ್ ಆಗಿರುತ್ತೆ ನಮ್ಗೆ ಒಂದು ಇದು. ಅದೇ ತರ ನೆಕ್ಸ್ಟ್ ಹೋಗ್ಬೇಕು ಅಂತ ಹೇಳಿ ಇದು ಬಂದು ವೆಯ್ಟ್ ಲಾಸ್ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡುತ್ತೆ. ವೆಯ್ಟ್ ಲಾಸ್ ಅಂತ ಬಂದ್ರೆ ಹಂಗಿರೋರು ಹಿಂಗಾದ್ರು ಅಲ್ಲ, ಆ ತರ ಎಲ್ಲ ನೀವು ತಗೊಳ್ತಾ ಗ್ರಾಜುವಲಿ ವೆಯ್ಟ್ ಕಡಿಮೆ ಆಗ್ತಾ ಇರುತ್ತೆ. ನಿಮ್ಗೆ ವೆಯ್ಟ್ ಎಷ್ಟು ಸಾಕು ಅಂದ್ಮೇಲೆ ನೀವು ಸ್ಟಾಪ್ ಮಾಡ್ಬೋದು. ಅದಾದ್ಮೇಲೆ ನೀವು ಫುಡ್ ಹ್ಯಾಬಿಟ್ ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಬಿಟ್ರೆ ಓಕೆ ಪ್ರಾಡಕ್ಟ್ ತಗೊಂಡಿದೀನಿ, ವೆಯ್ಟ್ ಲಾಸ್ ಆಗಿದ್ದೀನಿ, ಏನ್ ಬೇಕಾದ್ರೂ ತಿನ್ಬೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾಗಿರುತ್ತೆ. ಓಕೆ, 100% ವೆಯ್ಟ್ ಲಾಸ್ ತುಂಬಾ ಜನ ಅದು ಆಗಿದೆ. ಅದೇ ತರ ತುಂಬಾ ಪ್ರಾಡಕ್ಟ್ಸ್ ಗಳಿದೆ. ನಿಮ್ಗೆ PDF ಬರುತ್ತೆ, PDF ಮುಖಾಂತರ ಇವತ್ತಿನ ಪ್ರಾಡಕ್ಟ್ಸ್ ಗಳು ಏನೆಲ್ಲ ಇದೆ ಅಂತ ತಿಳ್ಕೊಳ್ಬಹುದು. ಟೀ ಪೌಡರ್ ಇದೆ, ಕಾಫ್ ಇದೆ ಕೋಲ್ಡ್ಗೆ, ಅಂಡ್ ಅಡಿಕ್ಟೋ ಕಾಫ್, ಸೀರಿಯಲ್ ಅಡಿಟ್ ಒಂದು ಬಿಟ್ರೆ ಮಿಗಿದ ಎಲ್ಲಾ ಅಡಿಟ್ಗೂ ನಮ್ಮ ಅಡಿಕ್ಟೋ ಕಾಫ್ ಬ್ಯೂಟಿಫುಲ್ ರಿಸಲ್ಟ್ ಇದೆ. ಅಂಡ್ ಕಾರ್ಡಿಯಕ್ ಕಾಫ್, ಯಾರಿಗೆಲ್ಲ ಹಾರ್ಟ್ ಇದೆ? ಎಲ್ರಿಗೂ ಹಾರ್ಟ್ ಇದೆಯಾ? ಓಕೆ, ಹಾರ್ಟ್ ಇದೆ ಅನ್ನೋರೆಲ್ಲ ಎಸ್ ಅಂತ ಹಾಕ್ಬೋದು. ಚಾಟ್ ಮಾಡ್ಬೋದಾ, ಸ್ವಲ್ಪ ಇಂಟ್ರಾಕ್ಟ್ ಮಾಡ್ಬೋದಾ? ಯಾಕಂದ್ರೆ ನಾನು ಒಬ್ಳೇ ಮಾತಾಡ್ತಾ ಇದ್ದೀನಿ ಅವಾಗಿಂದ, ಹಂಗಾಗಿ ಹಾರ್ಟ್ ಇದೆ ಅನ್ನೋರು ಅದ್ರಲ್ಲಿ ಎಸ್ಪೆಷಲಿ ನಿಮ್ಮ ಹಾರ್ಟ್ ನಿಮ್ಮ ಹತ್ರ ಇದ್ರೆ ಮಾತ್ರ ಎಸ್ ಅಂತ ಹಾಕಿ. ಇಲ್ಲ ನಾನು ಅವ್ರು ಕೊಟ್ಟಿದ್ದೀನಿ, ಸಾರಿ ಹಂಗಾದ್ರೆ ನಿಮ್ಮ ಹಸ್ಬೆಂಡ್ ಕೊಟ್ಟಿದ್ದೀರಾ? ನಾನಂತೂ ಆಲ್ರೆಡಿ ನಮ್ಮ ಬೆಂಗಳೂರು BOP ಬರೋರ್ಗೆ ಗೊತ್ತಿರುತ್ತೆ ನಾನು ನನ್ನ ಹಾರ್ಟ್ ಯಾರು ಕೊಟ್ಟಿದ್ದೀನಿ ಅಂತ. ಆಕ್ಚುಲಿ ಇದು ಲವರ್ಸ್ ಹೇಳೋ ಡೈಲಾಗ್, ಹೌದಲ್ವಾ? ಎಸ್, ನನ್ನ ಹೃದಯನೇ ನಿಮ್ಗೆ ಕೊಟ್ಟಿದ್ದೀನಿ, ನನ್ನ ಹಾರ್ಟೇ ನಿನ್ ಕೊಟ್ಟಿದ್ದೀನಿ ಅಂತ ಹೇಳಿ ಈ ಡೈಲಾಗ್ ಅಲ್ಲಿ ಹೇಳ್ತಾರೆ. ಬಟ್ ಅಯ್ಯಯ್ಯೋ ನನ್ನ ಹಾರ್ಟ್ ರಿಪೇರ್ ಆಗಿದಪ್ಪ, ನಿಮ್ಮ ಹಾರ್ಟ್ ನ ಕೊಡಿ ಅಂತ ಹೇಳಕ್ ಹೇಳಿ ಕೊಡ್ತಾರಂತ? ಯಾರು ಕೊಡಲ್ಲ. ಅಕಸ್ಮಾತ್ ಅವ್ರು ನನ್ನನ್ನ ಕೇಳಿದ್ರೆ ನಾನ್ ಕೊಡ್ತೀನಾ? ಅದು ಕೊಟ್ರೆ ನಾನು ರೆಸ್ಟ್ ಅಂಡ್ ಪೀಸ್ ಅಂತ ಆಗ್ಬಿಡ್ತೀವಿ. ಬಟ್ ಇಟ್ಸ್ ನಾಟ್ ಅ ಪಾಸಿಬಲ್. ಬಟ್ ಒಂದು ಫನ್ಗೋಸ್ಕರ ಇದು ಹೇಳ್ದೆ ಬಿಟ್ರೆ ಬೇರೆ ಏನಿಲ್ಲ. ಬಟ್ ಹಾರ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ನಾವು ಇಡೀ ರಾತ್ರಿ ನಾವು ಮಲ್ಕೊಳ್ತೀವಿ. ಯಾಕೆ? ನಮ್ಮ ಬಾಡಿಗೆ ರೆಸ್ಟ್ ಕೊಡ್ಬೇಕು ಅಂತಕ್ಕೋಸ್ಕರ, ನಮ್ಮ ಎಲ್ಲ ಆರ್ಗನ್ಸ್ಗೂ ರೆಸ್ಟ್ ಕೊಡ್ಬೇಕು ಅಂತ, ಹೌದಾ? ಓಕೆ, ನಮ್ಮ ಎಲ್ಲ ಆರ್ಗನ್ಸ್ ರೆಸ್ಟ್ ತಗೊಳತ್ತಲ್ವಾ? ಬಟ್ ಆದ್ರೆ ಹಾರ್ಟ್ ಏನಾದ್ರು ನಾನ್ ರೆಸ್ಟ್ ತಗೊಳ್ತೀನಿ ಅಂತ ಹೋದ್ರೆ ಏನಾಗ್ತೀವಿ ಹೇಳಿ? ನಾವು ರೆಸ್ಟ್ ಅಂಡ್ ಪೀಸ್ ಅಂತ ಹಾಕಿ ಅದೇನೋ ಒಂದು ಹಾಡ್ ಹಾಕ್ತಾರಲ್ಲ ಎಲ್ಲಾ ಸ್ಟೇಟಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟು ಮರಳಿ ಬಾ ಗೆಳೆಯ ಅಂತ ಒಂದು ಸಾಂಗ್ ಏನೋ ಹಾಕ್ತಾರ, ಆ ಒಂದು ಸಾಂಗ್ ನ ಹಾಕ್ಬಿಡ್ತಾರ ನೋಡಿ. ಇದು ಆಕ್ಚುಲಿ ಎಷ್ಟು ಇದು ಒಂದು ಕಡೆ ಫನ್ನಿ ಆಗಿರ್ಬೋದು, ಬಟ್ ಎಷ್ಟು ಸೀರಿಯಸ್ ಅಂತ ಹೇಳಿದ್ರೆ ನಮ್ಮ ಮುಂಚೆಲ್ಲ ಬಂದು ಹಾರ್ಟ್ ಅಟ್ಯಾಕ್ ಅಂತ ಬರ್ಬೇಕಂದ್ರೆ ನಮ್ಗೆ ಸಿಂಪ್ಟಮ್ಸ್ ಬರ್ತಾ ಇತ್ತು.
ಫಸ್ಟ್ ಇನ್ನೊಂದು ಫಸ್ಟ್ ಅಟ್ಯಾಕ್, ಸೆಕೆಂಡ್ ಅಟ್ಯಾಕ್, ಥರ್ಡ್ ಅಟ್ಯಾಕ್ ಚಾನ್ಸ್ ಗಳು ಇರ್ತಾ ಇತ್ತು. ಇವಾಗ ಯಾವ ತರ ಚಾನ್ಸ್ ಗಳಿದೆ ಹೇಳಿ ನೋಡೋಣ. ಎಷ್ಟೋ ಜನ ನಮ್ಮ ಕಣ್ ಮುಂದೆ ತಲೆ ಚಕ್ಕರ್ ಬಂದು ಕೆಳಗಡೆ ಬೀಳ್ತಾರೆ. ಆಫ್ಟರ್ ದಟ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಸ್ಪಾಟ್ ಔಟ್ ಆಗ್ತಾ ಇದಾರೆ. ಬಿಟ್ರೆ ಚಾನ್ಸ್ ಅನ್ನೋದು ಯಾರಿಗೂ ಸಿಗ್ತಾ ಇಲ್ಲ. ಇವತ್ತು ಎಷ್ಟು ಜನ ಇದ್ದೀರಾ ಝೂಮ್ ಅಲ್ಲಿ? 52 ಮೆಂಬರ್ಸ್ ಇದ್ದೀರಾ. ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ನನ್ನನ್ನ ನಿಮ್ಮ ಸಿಸ್ಟರ್ ಆಗಿ, ಫ್ರೆಂಡ್ ಆಗಿ, ಅಕ್ಕ ತಂಗಿಯಾಗಿ, ಅಮ್ಮವಾಗಿ ಯಾವ ತರ ತಗೊಳ್ತೀರಾ, ಯಾವ ಏಜ್ ಲಿಮಿಟೆಡ್ ಅಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ. ಬಟ್ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕಾರ್ಡಿಯಕ್ ಕಪ್ ನ ಯೂಸ್ ಮಾಡಿ. ಯಾಕಂದ್ರೆ ನಮ್ಮ ಪ್ಲೇಸ್ ನ ಯಾರ ಕೈನೂ ರೀಪ್ಲೇಸ್ ಮಾಡಕ್ ಆಗಲ್ಲ. ಇವತ್ತು ನಾನ್ ಇಲ್ಲ ಅಂತ ಅನ್ಕೊಳ್ಳಿ, ನನ್ ತರ ಎಂತಿ ನಮ್ ಹಸ್ಬೆಂಡ್ ಸಿಗ್ತಾರ, ನನ್ ತರ ಅಮ್ಮ ನನ್ ಮಕ್ಳಿಗೆ ಸಿಗ್ತಾರ, ನನ್ ತರ ಮಗ್ಳು ನಮ್ಮ ಅಪ್ಪ ಅಮ್ಮಗ್ ಸಿಗ್ತಾರ, ನನ್ ತರ ಅಕ್ಕ ನನ್ನ ತಂಗಿಗ್ ಸಿಗ್ತಾರ, ನನ್ ತರ ಫ್ರೆಂಡ್ ಬರ್ಬೋದು. ತರ ನಾನು ಇಲ್ಲ. ಹಂಗಾದ್ರೆ ನಮ್ಮ ಪ್ಲೇಸ್ ನ ಯಾರ ಕಡೆ ರಿಪ್ಲೇಸ್ ಮಾಡಕ್ ಆಗಲ್ಲ. ದಯವಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ರು ಕಾರ್ಡಿಯಕ್ ಕಪ್ ನ ಯೂಸ್ ಮಾಡಿ. ಇದು ಏನಪ್ಪಾ ಮಾಡತ್ತಂತ ಹೇಳಿದ್ರೆ, ಹಾರ್ಟ್ ಪಂಪಿಂಗ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಅಂಡ್ ಬ್ಲಡ್ ಫ್ಲೋಯಿಂಗ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಆಕ್ಸಿಜನ್ ಲೆವೆಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಡತ್ತೆ. ಹಾರ್ಟ್ ಅಲ್ಲಿ ಹೋಲ್ ಆಗಿರ್ಬೋದು, ಬ್ಲಾಕೇಜಸ್ ಆಗಿರೋದ್ರೂ ವಿತೌಟ್ ಎನಿ ಆಪರೇಷನ್ ಕಂಪ್ಲೀಟ್ಲಿ ಕ್ಯೂರ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬಾ ಟೆಸ್ಟಿಮೋನಿಯಸ್ ಇದೆ. ಅದೇ ತರ BP ಪೇಷಂಟ್ಗೂ ನಾವು ಕೊಡ್ತೀವಿ. ಅಂಡ್ ಅದ್ ಆಫ್ಟರ್ ದಟ್ ನಮ್ದು ಬ್ಯೂಟಿ ಪ್ರಾಡಕ್ಟ್ಸ್ ಗಳಿದೆ. ಸೋಪ್, ಬಾರ್ ಸೋಪ್ ಇದೆ, ಅಂಡ್ ಡೆಂಟೋ ಟೂತ್ ಕ್ರೀಮ್. ಆಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ರು ಬ್ರಷ್ ಮಾಡ್ತೀವಿ. ಯಾಕೆ ಬ್ರಷ್ ಮಾಡ್ತೀವಿ? ಬ್ರಷ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ಬಟ್ ಆದ್ರೆ ಯಾರೆಲ್ಲ ಏನೇನ್ ಪೇಸ್ಟ್ ಯೂಸ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ನಿಮ್ಮ ಪೇಸ್ಟ್ ಅಲ್ಲಿ ನೊರೆ ಬರುತ್ತಾ? ಎಸ್, ನೊರೆ ಮಾತ್ರನೇ ಬರುತ್ತೆ, ಬೇರೆ ಎಂತದ್ದು ಬರಲ್ಲ. ತುಂಬಾ ಜನ ಹೇಳ್ತಾರೆ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ, ನಿಮ್ಮ ಪೇಸ್ಟ್ ಅಲ್ಲಿ ಇದಿದ್ಯಾ ಅಂತ ಹೇಳಿ. ಯಾವ ಪೇಸ್ಟ್ ಅಲ್ಲಿ ಏನಿದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಬಟ್ ಆದ್ರೆ ಆ ಪೇಸ್ಟ್ ನಿಕೋಟಿನ್ ಅಂತ ಒಂದು ಅಂಶನ ಆಡ್ ಮಾಡ್ತಾರೆ. ಅದು ಕೆಮಿಕಲ್ ಆಡೆಡ್ ಆಗಿರುತ್ತೆ. ನಮ್ಮ ಪೇಸ್ಟ್ ಬಂದು ನಿಮ್ಗೆ ವಿತೌಟ್ ಎನಿ ಕೆಮಿಕಲ್, ಪ್ಯೂರ್ ಆಯುರ್ವೇದಿಕ್ ಮುಖಾಂತರ ಇವತ್ತು ನೀವು ನೋಡ್ಬೋದು. ಶುಂಠಿ, ತುಳಸಿ, ನೀಮು, ನಾಟಕರ್ಪುರ, ರೋಸ್ ಪೆಟಲ್ಸ್, ಇನ್ನು ಹಲವಾರು ಇಂಗ್ರೀಡಿಯಂಟ್ಸ್ ಗಳನ್ನ ಹಾಕಿ, ಆಕ್ಚುಲಿ ಚಾರ್ಕೋಲ್, ಅದು ಇಂಜಿಲು ಅಂತ ಹೇಳ್ತಿರಲ್ಲ, ಅದನ್ನು ಸಹ ಅದ್ರಲ್ಲಿ ಹಾಕಿದಾರೆ. ಬ್ರಷ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ ಇದ್ರಲ್ಲಿ ಏನೆಲ್ಲ ಹಾಕಿದಾರೆ ಅಂತ. ನೀವು ನೀಟಾಗಿ ಕಂಡುಹಿಡಿಬಹುದು ಅಂತ ಒಂದು ಬ್ಯೂಟಿಫುಲ್ ರಿಸಲ್ಟ್ ಇದ್ರಲ್ಲಿದೆ. ಈ ಒಂದು ಪೇಸ್ಟ್ ಬರೀ ಬ್ರಷ್ ಮಾಡಕ್ ಮಾತ್ರ ಅಂತ ಹೇಳಿದ್ರೆ ಟಾಪ್ ಮೀನ್ಸ್ ನಮ್ಗೆ ಆಲ್ಮೋಸ್ಟ್ ಅದಕ್ಕೂ ಅಷ್ಟೇ 21 ಯೂಸಸ್ ಕೊಡುತ್ತೆ. ನಮ್ಮ ಹಲ್ಲಲ್ಲಿ ಉಳ್ಕಲ್ ಆಗಿರ್ಬೋದು. ಬಂದ್ಬಿಡಿ ಮೇಡಮ್, ಬಂದ್ಬಿಡಿ, ಎಲ್ಲ ಸ್ಕಿಪ್ ಮಾಡಿ. ಇವಾಗ ಪೇಸ್ಟ್ ಅಂತ ತಗೊಂಡ್ರೆ ನಮ್ದು ಹಲ್ಲು ಸೆನ್ಸಿಟಿವ್ ಆಗಿದ್ರೆ, ಬ್ಲೀಡಿಂಗ್ ಆಗ್ತಾ ಇದೆ, ಮೌತ್ ಕ್ಯಾನ್ಸರ್ ಏನಾದ್ರು ಬರೋದ್ ಸಾಧ್ಯ ಇದ್ರೆ ಅದನ್ನು ಕ್ಲಿಯರ್ ಆಗುತ್ತೆ. ರೂಟ್ ಕೆನಾಲ್ ಮಾಡ್ಬೇಕು ಅಂದ್ರೂ ಅದನ್ನು ಬೇಕಾಗಿರಲ್ಲ ನಿಮ್ಗೆ. ಅದೇ ತರ ನಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ, ಎದೆ ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಇಷ್ಟು ಪೇಸ್ಟ್ ನ ಮಿಕ್ಸ್ ಮಾಡಿ ಕುಡಿಯೋದು. ಮೇಡಮ್ ಪೇಸ್ಟ್ ಮಿಕ್ಸ್ ಮಾಡಿ ಕುಡಿಬಹುದು. ಯಾಕಂದ್ರೆ ನಾನು ಹೇಳಿದ್ನಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳಿ, ಹಂಗಾಗಿ ಕುಡಿಬಹುದು. ಹಂಗಾಗಿ ಅದು ಕುಡಿಯೋ ಮುಖಾಂತರ ನಿಮ್ಗೆ ಫುಡ್ ಪಾಯ್ಸನ್ ಏನಾದ್ರು ಕ್ಲಿಯರ್ ಆಗುತ್ತೆ. ಲೂಸ್ ಮೋಷನ್, ವಾಮಿಟ್ ಏನೇ ಇದ್ರು ಕಂಪ್ಲೀಟ್ಲಿ ಕ್ಯೂರ್ ಆಗತ್ತೆ. ಓಕೆನಾ? ಅದೇ ತರ ಬಂದ್ರೆ ನಿಮ್ಗೆ ಇವಾಗ ಹೇಟ್ ಆಗಿದೆ, ಬ್ಲೀಡಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಅಥವಾ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಹೇರ್ ಆಯಿಲ್, ಶಾಂಪೂ, ಎಲ್ಲಾ ತರ ಪ್ರಾಡಕ್ಟ್ಸ್ ಇದೆ. ಯಾರು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರಾ, ನಿಮ್ಮನ್ನ ಯಾರು ಕರೆತಂದ್ರು ಅವ್ರ ಹತ್ರ ಇವತ್ತು PDF ನ ಕಲಿಸ್ಕೊಂಡು ಇದ್ ಮಾಡ್ಕೊ. ಅದೇ ತರ ನಮ್ದು ಬ್ಯೂಟಿಫುಲ್ ಇನ್ನೊಂದು ಕ್ಯಾಟಗರಿ ಅಂತ ಹೇಳಿದ್ರೆ ನಮ್ದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ರೈತರಿಗೆ ಮೀನ್ಸ್ ಇವತ್ತು ಏನಲ್ಲ ಅಂತ ಹೇಳಿದ್ರೆ ವಿತೌಟ್ ಎನಿ ಕೆಮಿಕಲ್ ನಮ್ಗೆ ಒಂದು ಎಲ್ಲಾ ತರ ಬೆಳೆನು ಇವತ್ತು ನಮ್ಗೆ ಬೆಳೆಸ್ತಾ ಇದ್ದಾರೆ. ಕೆಮಿಕಲ್ ಇಲ್ದೆ ನಮ್ಗೆ ಅದೇ ತರ ಹೆಚ್ಚಿನ ಇದು ಕೊಡೋಕು, ಬೆಲೆ ಕೊಡೋಕು ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ, ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಇಲ್ಲಿ ಸ್ಟಾಪ್ ಆಗಲ್ಲ. ಮೇನ್ ಪಿಕ್ಚರ್ ಅಭಿ ಬಾಕಿ ಹೇ. ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟೊತ್ತು ನಾನು ಹೇಳ್ತಾ ಇದ್ದೆ ನಮ್ಮ ಪ್ರಾಡಕ್ಟ್ ನಮ್ಮ ಆರೋಗ್ಯ ಯಾವ ತರ ಎಲ್ಲ ಹಾಳಾಗ್ತಾ ಇದೆ, ಅಂಡ್ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಹಾಳಾಗಿರೋದನ್ನ ಯಾವ ತರ ನಮ್ಮ ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಮುಖಾಂತರ ನಾವು ಇಲ್ಲಿ ರಿಸಲ್ಟ್ ನ ಪಡ್ಕೊಳ್ಬಹುದು ಅಂತ ನಾನು ಇಷ್ಟೊತ್ತು ಹೇಳಿದ್ದೆ. ಇವಾಗ ನನಗೆ ಇಲ್ಲಿ ಯಾರಾದ್ರೂ ಒಂದು ಇಬ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ನನ್ಗೆ ಬೆಸ್ಟ್ ರಿಸಲ್ಟ್ ಬಂದಿದೆ ಈ ಒಂದು ಪ್ರಾಡಕ್ಟ್ ಮುಖಾಂತರ ಅನ್ನೋರು ಯಾರಾದ್ರೂ ಇದ್ರೆ ಒಂದು ಇಬ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಬೆಸ್ಟ್ ರಿಸಲ್ಟ್ ಆಗಿರ್ಬೇಕು, ಹಂಗು ಹಿಂಗು ಅಂತ ಇರಬಾರ್ದು. ಈ ಒಂದು ರಿಸಲ್ಟ್ ಅನ್ಬಿಲೀವಬಲ್ ರಿಸಲ್ಟ್ ಮೇಡಮ್ ನಾನು ಹೇಳಲೇಬೇಕು ಅನ್ನೋರು ಯಾರಾದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅದ್ರ ಜೊತೆಗೆ ಓಕೆ ಇಬ್ರು ಅಂತ ಹೇಳಿದೆ, ಒಬ್ರು ಹ್ಯಾಂಡ್ ರೈಸ್ ಮಾಡಿದೀರಾ ಆಲ್ರೆಡಿ. ಓಕೆ, ನಮ್ಮ ರಮಾದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಎಸ್. ಓಕೆ ರಮಾದೇವಿ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ. ಎಸ್ ರಮಾದೇವಿ ಮೇಡಮ್ ಹೇಳಿ, ಏನ್ ಪ್ರಾಬ್ಲಮ್ ಆಗಿತ್ತು, ಏನ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ? ನಮಸ್ತೆ ಮೇಡಮ್. ಫಸ್ಟ್ ಒನ್ ಮೇಡಮ್, ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತ್ರಿಪಲ ನೋನಿ ಆಲೋವೆರಾ ತಗೊಂಡೆ ಮೇಡಮ್. ಅದು ತಗೊಂಡ್ಮೇಲೆ ನನ್ಗೆ BP ಜಾಸ್ತಿ ಆಗೋದು ಕಡಿಮೆ ಆಗೋದು ಆ ತರ ಆಗಿ 1.5 month ಅಲ್ಲಿ ನಂಗೆ ಒಳ್ಳೆ ರಿಸಲ್ಟ್ ಬಂತು. ಆಮೇಲೆ ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ನನ್ಗೆ ಜಾಯಿಂಟ್ ಪೇನ್ ಕಡಿಮೆ ಆಯ್ತು, ಲೂಸ್ ಮೋಷನ್ ಆಯ್ತು,
ಮತ್ತೆ ನನ್ಗೆ ಕಫ ಜಾಸ್ತಿ ಇತ್ತು, ಅದು ಕಂಟ್ರೋಲ್ ಆಯ್ತು. ಬಾಡಿ ಪೇನ್ ತುಂಬಾನೇ ಇತ್ತು ನಂಗೆ, ಸುಮಾರು ವರ್ಷದಿಂದ ಬಾಡಿ ಪೇನ್ ಇತ್ತು, ಅದು ಕಡಿಮೆ ಆಯ್ತು. BP ಅಂತೂ ತುಂಬಾನೇ ಜಾಸ್ತಿ ಇತ್ತು ಮೇಡಮ್, ಒಳ್ಳೆ ರಿಸಲ್ಟ್ ಬಂದಿದೆ. ಇವಾಗ ನಾನು ಟಾಬ್ಲೆಟ್ಸ್ ಪ್ರಾಡಕ್ಟ್ ಎರಡನ್ನೂ ಸ್ಟಾಪ್ ಮಾಡಿದೀನಿ, ಖುಷಿ ಆಗತ್ತೆ. ನೆಕ್ಸ್ಟ್ ಬಂದು ನಾನು ಆರ್ಥೋ ತಗೊಂಡೆ. ನಂಗೆ ರಾಮಯ್ಯದಲ್ಲಿ ಜೆಲ್ ಹಾಕ್ಬೇಕಂತ ಹೇಳಿದ್ರು, ಆರ್ಥೋ ತಗೊಂಡೆ. ಈಗ 2.5 ಮಂತ್ ಆಗಿ ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ಆರಾಮಿದ್ದೀನಿ. ಹತ್ತದು ಇಳಿಯೋದು, ಕೆಲ್ಸ ಮಾಡೋದು, ಕೂತ್ಕೊಳ್ಳೋದು ಎಲ್ಲ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ, ಅದು ಆಯ್ತು. ಮತ್ತೆ ನನ್ಗೆ BP ಕಂಟ್ರೋಲ್ ಆದ್ಮೇಲೆ 130 140 ಒಳಗಡೆ ಇದೆ. ಹಾರ್ಟ್ ಬೀಟ್ ಜಾಸ್ತಿ ಹೊಡ್ಕೊಂತಿತ್ತು ನಂಗೆ, ಹಾರ್ಟ್ ಬೀಟ್ ನನ್ ಕಿವಿ ಕೇಳಿಸ್ತಾ ಇತ್ತು ಮಲ್ಕೊಂಡಾಗ. ಕಾರ್ಡಿಯೋ ಕಪ್ ತಗೊಂಡೆ, ಅದು 2 ಬಾಟ್ಲು ತಗೊಂಡಿದ್ದೀನಿ, ಪರವಾಗಿಲ್ಲ ಮೇಡಮ್, ಇವಾಗ ನಿದ್ದೆ ಮಾಡ್ತೀನಿ, ಅಷ್ಟು ಸೌಂಡ್ ಕೇಳಲ್ಲ. ಮತ್ತೆ ಮಾತಾಡಕ್ಕೆ ಸುಸ್ತಾಗ್ತಿತ್ತು, ಇಮ್ಯುನಿಟಿ ಕಪ್ ತಗೊಂಡೆ. ಸೂಪರ್. ವೆರಿಕೋಸ್ಗೆ ಬೂಮ್ ಕಪ್ ತಗೊಂಡೆ. ಅದಕ್ ಸಾಕ್ಸ್ ಎಲ್ಲ ಕೊಟ್ಟಿದ್ರು ನನ್ಗೆ ಹಾಕೊಳಕ್ಕೆ. ಇವಾಗ ಸಾಕ್ಸ್ ಎಲ್ಲ ತೆಗ್ದ್ಬಿಟ್ಟಿದೀನಿ, ಆಗ್ಲೇ 2 ಮಂತ್ ಆಯ್ತು, ಸಾಕ್ಸು ಹಾಕೊಳಲ್ಲ, ಆರಾಮಿದ್ದೀನಿ. ಖುಷಿ ಆಗುತ್ತೆ, ನನ್ ರಿಸಲ್ಟ್ ನಾನ್ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ಅದು ನಿಮ್ ಮುಖದಲ್ಲಿ ಕಾಣಿಸ್ತಾ ಇದೆ ಮೇಡಮ್, ಆ ಸ್ಮೈಲು. ಯಾಕಂದ್ರೆ ಇದು ಸುಳ್ಳು ಹೇಳಕ್ ಆಗಲ್ಲ, ಯಾಕಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿತ್ತು, ಹೌದಲ್ವಾ? ಬಟ್ ಆದ್ರೆ ಏರುಪೇರು ಆಗಿತ್ತು. ನಮ್ಮ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಮುಖಾಂತರ ಇವತ್ತು ನೀವು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌದು ಮ್ಯಾಮ್. ರಿಸಲ್ಟ್ ಹೇಳ್ಬೋದಾ? ಓ ಖಂಡಿತ ಮ್ಯಾಮ್, ನಾನು ಎಲ್ರಿಗೂ ಶೇರ್ ಮಾಡ್ಕೊಂತೀನಿ. ನನ್ನ ಸರ್ಕಲ್, ನನ್ನ ಫ್ರೆಂಡ್ ಸರ್ಕಲ್, ರಿಲೇಷನ್ಗೆಲ್ಲ ಹೇಳ್ತಿದ್ದೀನಿ, ಎಲ್ಲರೂ ಖುಷಿ ಪಡ್ತಾರೆ. ಇಷ್ಟ ಆಕ್ಟಿವ್ ಆಗಿದ್ಯಾ. ಮತ್ತೆ ವೆಯ್ಟ್ ಲಾಸ್ ಆದೆ ಮ್ಯಾಮ್ ನಾನು, 3-4 kg ವೆಯ್ಟ್ ಲಾಸು ಆದೆ. ಮತ್ತೆ ಇನ್ನೊಂದು ರಿಸಲ್ಟ್ ಮ್ಯಾಮ್, ಮಾಮೂಲಿ ಅದ್ ಗೊತ್ತಲ್ಲ, ಮಂಜಮ್ಮರು ರಿಸಲ್ಟ್ ಚೆನ್ನಾಗ್ ಬಂತು. ಅವ್ರು ಇವಾಗ ಆರಾಮಿದ್ದಾರೆ, ಈಗ ಬ್ರೈನ್ ಕಪ್ ತಗೋತಾರೆ. ಇನ್ನೊಂದು ರಿಸಲ್ಟ್ ಕುಣಿಗಲ್ ಹತ್ರ ಕೊಟ್ಟಿದ್ದೆ, ಅವರು ರಾಮಾಯಣದಲ್ಲಿ 20 ಲಕ್ಷ ಪೇ ಮಾಡಿದ್ದಾರೆ. ಅವ್ರಿಗೆ ತಲೆ ಆಪರೇಷನ್ ಆಗಿತ್ತು, ತಲೆ ಆಪರೇಷನ್. ಮತ್ತೆ ಒಂದು ನರ ಕಟ್ ಮಾಡಿ ಸ್ಟ್ರೋಕ್ ಆಗೈತೆ ಅನ್ಬಿಟ್ಟು ತಲೆ ಆಪರೇಷನ್ ಮಾಡಿದ್ದಾರೆ. ಲೆಫ್ಟ್ ಕೈ ಮತ್ತೆ ಕಾಲು ಎರಡು ಸ್ವಾಧೀನ ಇಲ್ಲ. ನಾನು 1.5 ಮಂತ್ ಅಲ್ಲಿ ಹೋಗಿ ನಾನು ಪ್ರಾಡಕ್ಟ್ ಕೊಟ್ಟು ಬಂದಿದ್ದೆ ಅವ್ರಿಗೆ. ಫಸ್ಟ್ ಟೈಮ್ ಅವ್ರಿಗೆ 14,000 ಆಗಿತ್ತು. ನಾನ್ ಅನ್ಕೊಂಡೆ ಇವ್ರು ತಗೊಳಲ್ಲ, ಅಷ್ಟೊಂದ್ ಕಾಸ್ಟ್ಲಿ, ಅಯ್ಯೋ ನಮಗ್ ಬೇಡ ಕಣ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಈಗ ಅವರೇ ನಮ್ಮನೆ ಹತ್ರ ಬಂದು ಸೆಕೆಂಡ್ ಟೈಮ್ ತಗೊಂಡೋದ್ರು. ನಾನ್ ಕೇಳ್ದೆ ನೀವ್ ತಗೊಳಲ್ಲ ಅಂದಿದ್ರಲ್ಲ, ಯಾಕೆ ತಗೋತಾ ಇದೀರಾ? ನಾನ್ ತಗೊಳಲ್ಲ ಅಂತ ಫಸ್ಟ್ ಹೇಳಿದ್ರಲ್ಲ, 1 ಮಂತ್ ಸಾಕು, ಇಷ್ಟೊಂದ್ ಕಾಸ್ಟ್ಲಿ ಐತೆ ಅಂದಿದ್ರಲ್ಲ ಅಂದಿದ್ಕೆ ಅವ್ರು ಹೇಳಿದ್ರು, ನಮ್ ಮಗುನ ಕರ್ಕೊಂಡೋಗಿ ಆಚೆ ಕೂಡಿಸ್ತಿದ್ದೋ, ಆಮೇಲೆ ಒಳಗಡೆ ಕರ್ಕೊಂಡ್ಬಂದ್ ಕೂಡಿಸ್ತಿದ್ದೋ ಅಷ್ಟೇನೆ. ಇವಾಗ ಅವನು ಕೋಲ್ ಹಿಡ್ಕೊಂಡು ಅಷ್ಟು ದೂರ ಹೋಗಿ ಬರ್ತಾ ಇದ್ದಾನೆ, ಮತ್ತೆ ಬಾತ್ರೂಮ್ಗೆ ಹೋಗಿ ಬರ್ತಾ ಇದ್ದಾನೆ. ಪ್ರಾಡಕ್ಟ್ ಕೊಡಿ ಅಂತ ಬಂದು ನಮ್ಮನೆ ಹತ್ರನೇ ಬಂದ್ ತಗೊಂಡೋದ್ರು. ಸೂಪರ್ ಮೇಡಮ್, ಸೂಪರ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್, ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರಮಾದೇವಿ ಮೇಡಮ್, ಥ್ಯಾಂಕ್ ಯು. ಅದೇ ತರ ನಮ್ಮ ವಸಂತ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ, ನಿಮ್ಗೂ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ. ಎಸ್ ಸೆಕೆಂಡ್. ಎಸ್ ವಸಂತ ಮೇಡಮ್, ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ರಿಸಲ್ಟ್ ನ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್. ನನಗೆ ನಾನ್ ಶುಗರಿಗೋಸ್ಕರ ಇಲ್ಲಿ ನಾನು ಈ ಒಂದು ಕಂಪ್ನಿ ಒಳಗ್ ಬಂದಿದ್ದು. ನನ್ಗೆ 12 ವರ್ಷದಿಂದ ಶುಗರ್ ಇತ್ತು, ತುಂಬಾ ಅಂದ್ರೆ ತುಂಬಾ ಸಿಂಟಮ್ಸ್ ಗಳು, ಅಂದ್ರೆ ತಲೆ ಸುತ್ತು ಬರ್ತಿತ್ತು ತುಂಬಾ, ಅಂದ್ರೆ ಮೇಲೆ ಎಷ್ಟು ಕೆಳಗಡೆ ಕುಕ್ಕರಿಸ್ದಂಗ ಆಗ್ತಿತ್ತು, ಆತರ ತಲೆ ಸುತ್ತು ಬರ್ತಿತ್ತು. ಅಂಗಾಲು ಉರಿ ಬರ್ತಿತ್ತು, ಅಂದ್ರೆ ಉರಿ ಅಂದ್ರೆ ತುಂಬಾನೇ ಉರಿ, ಕಾಲಿ ಸ್ಟಿಪ್ಪರ್ ಎಲ್ಲ ಹಾಕಕ್ ಆಗ್ತಿರ್ಲಿಲ್ಲ. ಕಣ್ಣುರಿ ಬರ್ತಿತ್ತು, ಕಣ್ಣೆಲ್ಲ ಪೂರ್ತಿ ನಿದ್ರೆ ಬರ್ತಿರ್ಲಿಲ್ಲ, ಊಟ ಸೇರ್ತಿರ್ಲಿಲ್ಲ ಈ ತರ. ಮತ್ತೆ ಕೈ ಕಾಲೆಲ್ಲ ತಿರ್ಗಾಡಿದ್ರೆ ವೈಬ್ರೇಷನ್ ಬರ್ತಿತ್ತು, 1-2 ಕಿಲೋಮೀಟರ್ ಹೋದ್ರೆ ವೈಬ್ರೇಷನ್ ಬರ್ತಿತ್ತು, ಆ ತರ ತುಂಬಾ ಸುಸ್ತಾಗ್ತಿತ್ತು ನಮ್ಗೆ ಭವ್ಯ ಮೇಡಮ್ ಅವರು ಇದನ್ನ ಒಂದು ಕಂಪ್ನಿನ ಪರಿಚಯ ಮಾಡ್ಕೊಟ್ರು. ನಾನಾಗ ಇದು ಡೈಬಕಾಪು, ತ್ರಿಫಲಾ ಮತ್ತೆ ಅಲೋವೆರಾ 3 ತಗೊಂಡೆ. 3 ತಗೊಂಡು ಫಸ್ಟ್ ಮಂತ್ ಅಲ್ಲಿ ನನ್ಗೆ 400 ಇದ್ದಿದ್ದು 500 ಹೋಗ್ತು. ಹೆದ್ರಿಕೆ ಆಯ್ತು, ಇದೇನಪ್ಪ ಫಸ್ಟ್ ಈ ತರ 500 ಬಂತಾರ ಅಂತೇಳಿ. ಆಗ ಇದೇ ತರ ಝೂಮ್ ಮೀಟಿಂಗ್ ಅಲ್ಲಿ ಕೇಳಿದಾಗ, ನಾವು ನಿಮ್ಮಿಂದ ಕ್ವಶನ್ ಬರ್ಲಿ ಅಂತ ನಿಮ್ಗೆ ಹೇಳಿರ್ಲಿಲ್ಲ, ಅದು ನೆಕ್ಸ್ಟ್ ಟೈಮ್ ಇಂದ ಕಮ್ಮಿ ಆಗುತ್ತೆ, ಅಪ್ ಆಗಿ ಡೌನ್ ಆಗುತ್ತೆ, ನಮ್ದು ಆಯುರ್ವೇದ ಕೆಲವ್ರಿಗೆ ಸೆಟ್ ಆಗೋ ತನಕ ಸ್ವಲ್ಪ ಅಪ್ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಮಂತ್ ಇಂದ ಅದು ಕುಡಿತಾ ಬಂದ್ಮೇಲೆ ನನಗೆ ಬರ್ತಾ ಡೌನ್ ಆಗ್ತಾ ಬಂತು. ಕೊನೆಗೆ ಒಂದೊಂದೇ ಸಿಂಟಮ್ಸ್ ಗಳು, ತಲೆ ಸುತ್ತು ಏನ್ ಬರ್ತಿತ್ತು ಆ ತಲೆ ಸುತ್ತು ಕಮ್ಮಿ ಆಯ್ತು, ಅದು ಕಣ್ಣೆಲ್ಲ ಉರಿ, ಕಾಲ್ ಉರಿಗಳು ಇದು ಒಂದೊಂದಾಗಿ ಕಮ್ಮಿ ಆಗ್ತಾ ಬಂತು. ಶುಗರ್ ಕೊನೆಗೆ ಶುಗರ್ ನಾರ್ಮಲ್ ಬಂತು. ನಾನು ಈಗ ಟ್ಯಾಬ್ಲೆಟ್ಸ್ ತಗೊಳಲ್ಲ, ಮತ್ತೆ ನಮ್ಮ ಒಂದು ಡೈಬೋಕಾಪ್
ಯಾವ್ದೇ ಪ್ರಾಡಕ್ಟ್ ಸಮೇತ ಈಗ ತಗೋತಾ ಇಲ್ಲ. ಅಂದ್ರೆ ವರ್ಷಕ್ಕೊಂದ್ಸರಿ ಮಾತ್ರ ಒಂದ್ ಬಾಟ್ಲು ಡೈಬೋ ಕಾಪ್ ಕುಡಿತೀನಿ. ಯಾಕೆ ಅಂತ ಅಂದ್ರೆ ನಾನು ಈಗ ಪ್ರತಿಯೊಂದನ್ನು ತಿಂತಾ ಇದ್ದೀನಿ. ಸಪೋಟ ತಿಂತೀನಿ, ಸೇಬ್ ತಿಂತೀನಿ, ಹಲಸಿನ ಹಣ್ಣು ತಿಂತಾ ಇದೀನಿ, ಬೀಟ್ರೋಟ್ ತಿನ್ಬಾರ್ದು ಅಂದಿದ್ರು, ಕ್ಯಾರೆಟ್ ತಿನ್ಬಾರ್ದು ಅಂದಿದ್ರು, ಇದನ್ನೆಲ್ಲಾ ಉಪಯೋಗಿಸ್ತಾ ಇದೀನಿ. ಹಂಗಾಗಿ ನನ್ಗೆ ನಾನು ವರ್ಷಕ್ಕೊಂದ್ಸರಿ ಅದು ಇನ್ಸುಲಿನ್ ಉತ್ಪತ್ತಿ ಆಗಕ್ಕೋಸ್ಕರ ನಾನು ಈಗ ಒಂದು ಡೈಬೋ ಕಾಪನ್ನು ಟ್ರಿಪಲ್ ಅನ್ನು ಕುಡಿತಾನೆ ಇರ್ತೀನಿ. ಈಗ ಇಮ್ಯುನಿಟಿ ಕಾಪ್ ಕುಡಿಬಾರ್ದು ಅಂದಿದ್ರು, ಆದ್ರೆ 2 ಬಾಟ್ಲು ಇಮ್ಯುನಿಟಿ ಕಾಪ್ ಕುಡ್ದೆ ನಾನೀಗ. ಅಂದ್ರೆ ಸ್ವಲ್ಪ ವೀಕ್ ಇದ್ದೀನಿ ಅನ್ನೋ ದೃಷ್ಟಿಯಿಂದ. ಈಗ ಯಾವ್ದು ಟ್ಯಾಬ್ಲೆಟ್ಸ್ ಇಲ್ಲಿ ಏನಿಲ್ಲ, ಆರಾಮ್ ಇದೀನಿ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಮೇಡಮ್. ಇಂತ ಒಂದು ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರಾಡಕ್ಟ್ ಕೊಟ್ಟಿರೋಂತ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಎಸ್ ಥ್ಯಾಂಕ್ ಯು ಸೋ ಮಚ್ ವಸಂತ ಮೇಡಮ್, ನಿಮ್ಮ ಒಂದು ಬ್ಯೂಟಿಫುಲ್ ರಿಸಲ್ಟ್ ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಮೇಡಮ್ ಇವಾಗ ರಿಸಲ್ಟ್ ಬಂದಿದೆ, ಒಂದ್ 4 ಜನಕ್ಕೆ ಹೇಳ್ಬೋದಾ? ಹೇಳ್ತಾ ಇದೀನಿ ಮೇಡಮ್. ಹೇಳ್ತಾ ಇದ್ದೀರಾ? ಎಸ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ವಸಂತ ಮೇಡಮ್, ನಿಮ್ಮ ಒಂದು ಬ್ಯೂಟಿಫುಲ್ ರಿಸಲ್ಟ್ ನ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ. ಅದೇ ತರ ಓಕೆ ನೋಡಿ, ಇವಾಗ ನಾನು ಒಂದಿಬ್ರನ್ನ ಮಾತಾಡಿಸಿದೆ, ಇನ್ನೂ ತುಂಬಾ ಜನ ಇದಾರೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿರೋರು. ಬಟ್ ನಾನು ಬೇರೆ ಇಬ್ರನ್ನ ಮಾತಾಡಿಸ್ದೆ, ಇನ್ನೂ ತುಂಬಾ ಜನ ಇದಾರೆ, ಬಟ್ ಟೈಮ್ ಅಭಾವ ಇರೋದ್ರಿಂದ ಇವಾಗ ನೋಡಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ 4 ಜನಕ್ಕೆ ಶೇರ್ ಮಾಡೋ ಮುಖಾಂತರ ನಾವು ಇಲ್ಲಿ ಇನ್ಕಮ್ ನ ಪಡ್ಕೊಳ್ಬಹುದು. ಹೇಗೆ ಅಂತ ನಾನು ಇವಾಗ ತಿಳಿಸ್ತೀನಿ. ನೋಡಿದ್ರೆ ಇವಾಗ ನೋಡ್ತಾ ಇದ್ದೀರಾ ನೋಡಿ, ಸಿಂಪಲ್ ಸ್ಟೆಪ್ ಟು ಅರ್ನ್ ಮನಿ, ಯೂಸ್ ಅ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್. ಮೇಡಮ್ ಇದು ನಾನು ಮನೆಗೆ ಹೋಗಿ ಹೇಳ್ಬೇಕಾ? ಅಲ್ಲ, ಮನೆಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಗೆ ರಿಸಲ್ಟ್ ಬಂತ ಒಂದ್ 4 ಜನಕ್ಕೆ ಹೇಳ್ಬೇಕು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಆಲ್ರೆಡಿ ನಾವು ಫ್ರೀ ಆಫ್ ಕಸ್ಟಡಿ ಮಾಡ್ತಾ ಇದೀವಿ. ಇವತ್ತು ಒಂದು ಹೋಟ್ಲ್ ಆಗಿರ್ಬೋದು, ಒಂದು ಹೋಟ್ಲ್ಗೆ ಹೋಗ್ತಾ ಇದೀವಿ ಅಂತ ಇರೋದ್ರ ಮೀನ್ಸ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀರಾ, ಯಾರೋ ಒಬ್ರು ಕೇಳ್ತಾರೆ ಇಲ್ಲಿ ಎಲ್ಲಾದ್ರೂ ಒಳ್ಳೆ ಹೋಟ್ಲ್ ಏನಾದ್ರು ಇದ್ರೆ ಹೇಳಿ ಅಂತ. ಇಲ್ಲ ನಾನು ಹೇಳಲ್ಲ ಅಂತ ಇರ್ತೀರಾ? ಹೇಳ್ತೀವಿಲ್ಲ, ಈ ತರ ಉಡುಪಿ ಹೋಟ್ಲು, ಇನ್ನೊಂದು ಎಂಪೈರ್ ಹೋಟ್ಲು, ಯಾವ್ದೋ ಒಂದು ಹೋಟ್ಲ್ ಹೆಸರು ಹೇಳ್ತೀವಿ. ನೀವ್ ಹೇಳಿದ್ರ ಅದಕ್ಕೋಸ್ಕರ ಅವ್ರು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ. ನಿಮ್ಗೆ ಏನಾದ್ರು ಪ್ರಾಫಿಟ್ ಬೆನಿಫಿಟ್ ಇದೆಯಾ? ₹1 ಇಲ್ಲ. ಅದೇ ತರ ಫಿಲ್ಮ್ಗೆ ಹೋಗ್ತೀವಿ, ಫಿಲ್ಮ್ ನ ನೋಡ್ತೀವಿ, ದುಡ್ಡು ನಮ್ದೇ, ಟೈಮ್ ನಮ್ದೇ, ಎನರ್ಜಿ ನಮ್ದೇ, ಎಲ್ಲಾನು ನೋಡ್ಕೊಂಡು ಅಲ್ಲಿ ಚಪ್ಪಾಳೆ ಹೊಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲಾ ಬರ್ತೀವಿ. ಆ ಮೈಲೇಜ್ ಎಷ್ಟು ದಿನ ಇರುತ್ತೆ ಅಂತಂದ್ರೆ 1 ವಾರ ಇರೋದೇ ಹೆಚ್ಚು. ಓಕೆ, ಹ್ಯಾಪಿಯಾಗಿ ಓಕೆ ಎಂಜಾಯ್ ಮಾಡ್ಕೊಂಡ್ ಬಂದಿವಿ ಫ್ಯಾಮಿಲಿ ಸಮೇತ ಆಗಿ. ಬಟ್ ಅದರಿಂದ ನಮ್ಗೆ ಏನ್ ₹1 ಲಾಭ ಇದೆಯಾ ಅಂದ್ರೆ ₹1 ಲಾಭ ಇಲ್ಲ. ಫಿಲ್ಮ್ ನೋಡ್ಕೊಂಡ್ ಬಂದಿವಿ, 4 ಜನಕ್ಕೆ ಹೇಳೋದಿರಾ ಅಂತ ಹೇಳಿದ್ರು, ಅವ್ರು 4 ಜನ ಹೋಗಿ ಫಿಲ್ಮ್ ನ ನೋಡ್ತಾರ ಅಂತ ಹೇಳಿದ್ರೆ ನಿಮ್ಗೆ ಏನ್ ಪ್ರಾಫಿಟ್ ಸಿಗುತ್ತೆ? ₹1 ಇಲ್ಲ. ಮೀನ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ನೋಡ್ಕೊಂಡ್ ಬಂದು 4 ಜನ ಹೇಳೋ ಮುಖಾಂತರ ಇವತ್ತು ಯಾರೋ ಒಬ್ಬಿಗೆ ಹೋಗಿ ಒಂದು ಬಟ್ಟೆ ತಗೊಳ್ತಾರೆ, ಒಂದು ಫಿಲ್ಮ್ಗೆ ಹೋಗ್ತಾರೆ, ಒಂದು ಊಟ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೇ ತರ ಪ್ರಾಫಿಟ್ ಇಲ್ಲ. ಬಟ್ ಆದ್ರೆ ನಮ್ಮ ಒಂದು ಮಿರಾಕಲ್ ಪ್ರಾಡಕ್ಟ್ ನ ಜಸ್ಟ್ ನೀವು ಯೂಸ್ ಮಾಡೋ ಮುಖಾಂತರ, ಯೂಸ್ ಮಾಡಿ ರಿಸಲ್ಟ್ ಬಂತು ಅಂತ ಹೇಳಿ 4 ಜನ ಬೇಡ, ಜಸ್ಟ್ ಇಬ್ಬರಿಗೆ ಹೇಳೋ ಮುಖಾಂತರ ವಾರ ಇನ್ಕಮ್ ತಗೊಳ್ಬಹುದು. ಜೊತೆಗೆ ನಮ್ದು ಇನ್ಕಮ್ ಅಂತ ತಗೊಂಡ್ರೆ ಡೈಲಿ ಇನ್ಕಮ್ ಇದೆ, ವೀಕ್ಲಿ ಇನ್ಕಮ್ ಇದೆ, ಇಯರ್ಲಿ ಇನ್ಕಮ್ ಇದೆ, ಸೇಫ್ಟಿ ಅಂಡ್ ಸೆಕ್ಯೂರ್ಡ್ ಎಲ್ಲಾನು ನಮ್ಗೆ ಇದೆ ಇಲ್ಲಿ ಆಲ್ರೆಡಿ. ಓಕೆ, ಅದೇ ತರ ಇಲ್ಲಿ ನೋಡೋಣ. ಬಿಸ್ನೆಸ್ ಅಂತ ಬಂದ್ರೆ ಇಲ್ಲಿ ನಮ್ದು ಓನ್ ಬಿಸ್ನೆಸ್. ನಾನು ಹೇಳಿದೆ ಪ್ರಾಡಕ್ಟ್ ಬೆಸ್ಟ್ ಕಂಪನಿ ಅಂತ ನಮ್ದು. ಈ ಆಲ್ರೆಡಿ ಯಾರಿಗೆಲ್ಲ ಈ ಪ್ರಾಡಕ್ಟ್ ನ ಯೂಸ್ ಆಗತ್ತೆ ಅಂತ ನಾನು ಕ್ಲಾರಿಟಿನ ಕೊಟ್ಟಿದ್ದೀನಿ, ಹೌದಾ? ಇವಾಗ ನನಗೆ ಏನ್ ಬೇಕು, ನಾನೇ ಯೂಸ್ ಮಾಡ್ಬೇಕು, ಇದೊಂದಿದೆ. ಅದೊಂದು ಕಡೆ ಇರ್ಲಿ. ಇವಾಗ ನಾನು ಟೋಟಲ್ ಬಿಸ್ನೆಸ್ ಕಾನ್ಸೆಪ್ಟ್ ಬರ್ತೀನಿ. ಇವತ್ತು ಬಿಸ್ನೆಸ್ ಅಂತ ಮಾಡ್ಬೇಕಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಯಾವ್ದೋ ಬಿಸ್ನೆಸ್ ಮಾಡಕ್ಕಾಗಲ್ಲ. ಒಂದು ಚಿಕ್ಕಾಗಿ ಒಂದು ಪೆಟ್ಟಿ ಅಂಗಡಿ ಇಟ್ಬೇಕಂದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಲ್ವಾ? ಆ ತರ ಇವಾಗ ಪ್ರೆಸೆಂಟ್ ನಮ್ಗೆ ಬೇಕಾಗಿರೋದು, ಅಕಸ್ಮಾತ್ ನಾವು ಆ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರುತ್ತೆ? ಮಿನಿಮಮ್ ಒಂದು ₹50,000 ಹಾಕ್ಬೇಕು, ಇಲ್ಲ ಒಂದು ₹20,000 ಹಾಕ್ಲೇಬೇಕು ಯಾವ್ದೇ ಒಂದು ಬಿಸ್ನೆಸ್. ಅದೇ ತರ ನಮ್ಮಲ್ಲಿನೂ ಇನ್ವೆಸ್ಟ್ಮೆಂಟ್ ಇದೆ. ಆಕ್ಚುಲಿ ನಮ್ದು 0% ಇನ್ವೆಸ್ಟ್ಮೆಂಟ್. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಎಸ್ ಮೇಡಮ್ ಬನ್ನಿ. 100 SP ಅಂತ ಬರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಹೆಸರಲ್ಲಿ ಒಂದು ಐಡಿನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ₹800 ಪೇ ಮಾಡೋ ಮುಖಾಂತರ ನಮ್ಮ ಬಿಸ್ನೆಸ್ ಕಿಟ್ ಸಿಗುತ್ತೆ. ಜೊತೆಗೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಕಂಪನಿ ಕಡೆಯಿಂದ IBA ಲಾಗಿನ್ ನಂಬರ್ ಅಂತ ಹೇಳಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಆ ನಂಬರ್ ನ ಇಟ್ಕೊಂಡು ನೀವು ನಮಗೆ ಬೇಕಾಗಿರೋ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳೋ ಮುಖಾಂತರ 20% ಡಿಸ್ಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಇಲ್ಲಿ ಯಾವುದೇ ತರ ನಮ್ಗೆ ಮೀಡಿಯೇಟರ್ಸ್ ಯಾರು ಇರಲ್ಲ, ಡೀಲರ್, ಸಬ್ ಡೀಲರ್ ಯಾರು ಇರಲ್ಲ. ಕಸ್ಟಮರ್ ಇಂದ ಮೀನ್ಸ್ ಕಂಪನಿ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ನಮಗೆ ಕಸ್ಟಮರ್ ಮಾತ್ರ ಬರೋದು. ಮಧ್ಯವರ್ತಿಗಳು ಇಲ್ಲಿ ಯಾರು ಇಲ್ಲ. ಹಂಗಾಗಿ ಆ ಮಧ್ಯವರ್ತಿಗಳಿಗೆ ಏನ್ ಇನ್ಕಮ್ ಹೋಗ್ತಾ ಇದೆಯೋ ಆ ಇನ್ಕಮ್ ನಮಗ್ ಕೊಡ್ತಾರೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿ. ಇವತ್ತು ರಿಜಿಸ್ಟರ್ ಮಾಡ್ಕೊಂಡ್ರಿ, ಅದೇ ತರ ನಿಮಗ್ ಬೇಕಾಗಿರೋ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ರಿ. ಅದರಲ್ಲಿ ನಮ್ದು 100 SP 100 ಸೇಲ್ಸ್ ಪಾಯಿಂಟ್ ಅಂತ ಬರುತ್ತೆ. 100 SP ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಾಂದ್ರೆ ನೀವು ಬಿಪಿನೋ, ಶುಗರ್, ಥೈರಾಯ್ಡ್ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ 3 ತಿಂಗಳ ಪ್ರಾಡಕ್ಟ್ ನಾವು ಅಟ್ ಎ ಟೈಮ್ ತಗೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 100 SP ಅಂತ ಬರುತ್ತೆ. ಇದು ಹೆಂಗೆ ಅಂದ್ರೆ ಇವಾಗ ಇಮ್ಯುನಿಟಿ ಕಫ್ ಅಂದ್ರೆ 12 SP ಅಂತ ಬರುತ್ತೆ.
ಬೂಮ್ ಕಾಪ್ ಅಂದ್ರೆ 13 SP ಅಂತ ಬರುತ್ತೆ, ಆರ್ಥೋ ಕಪ್ ಅಂದ್ರೆ 13 SP ಅಂತ ಬರುತ್ತೆ, ಪೇಸ್ ಅಂದ್ರೆ 1 SP ಬರುತ್ತೆ. ಈ ತರ ಒಂದೊಂದು ಪ್ರಾಡಕ್ಟ್ ಎಷ್ಟು SP ಇದೆ. ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ ಅಟ್ ಅ ಟೈಮ್ ನಿಮಗ್ ಬೇಕಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇಕಾಗಿರೋ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಕಂಪನಿಗಳೆಲ್ಲ 20% ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೀವು ಈ ಒಂದು ಪ್ಯಾಕೇಜ್ 100 SP ಎಷ್ಟು ಆಗ್ಬೋದು ಅಂತ ಹೇಳಿದ್ರೆ ನಮ್ದು 16,000 ಇಂದ 25,000 ವರೆಗೂ ಪ್ಯಾಕೇಜ್ ಇದೆ. ಓಕೆನಾ, 16,000 ಇಂದ 25,000 ವರೆಗೂ ಪ್ಯಾಕೇಜ್ ಇದೆ. ಈ ಒಂದು ಪ್ಯಾಕೇಜ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಎಕ್ಸಾಂಪಲ್ 17,000 ಪ್ಯಾಕೇಜ್ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ, ನೀವೇನ್ 17,000 ಕೊಡ್ತೀರಾ, ಕಂಪನಿಲಿ ಏನಾಗುತ್ತೆ 21,000 to 22,000 ರೂಪೀಸ್ ಪ್ರಾಡಕ್ಟ್ ನಿಮ್ಗೆ ರಿಟರ್ನ್ ಕೊಡುತ್ತೆ. ಹಂಗಾದ್ರೆ ನಿಮ್ಗೆ 4,000 ರಿಂದ 5,000 ರೂಪಾಯಿ ಪ್ರಾಫಿಟ್ ಅಲ್ಲಿ ನಿಮಗೆ ಎಂಟ್ರಿ ಆಗ್ತಾ ಇದ್ದೀರಾ. ಫಸ್ಟ್ ಸ್ಟೆಪ್ 800 ರೂಪೀಸ್ ಕೊಟ್ಟು ರಿಜಿಸ್ಟರ್ ಮಾಡ್ತೀರಾ. ನೀವು ಹಾಕಿರೋ ದುಡ್ಡಿಗೆ ಬಿಸ್ನೆಸ್ ಕಿಟ್ ಬಂತು, ರಿಜಿಸ್ಟ್ರೇಷನ್ ಆಯ್ತು. ಅಂಡ್ ಆಫ್ಟರ್ ದಟ್ ನೀವು ಕೊಡೋ 17,000 ಗೆ 21,000 to 22,000 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ಬರುತ್ತೆ. ಅಂಡ್ ಅದ್ರಲ್ಲಿ ಏನಾದ್ರು ಮಿನಿಮಮ್ ಒಂದು 6 ರಿಂದ 7 ಪ್ರಾಡಕ್ಟ್ ಬರುತ್ತೆ ಅಂತ ಹೇಳ್ಕೊಳ್ಳೋಣ. ಅದ್ರ ಒಂದು ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ ಮಿಕ್ಕಿರೋ ಪ್ರಾಡಕ್ಟ್ ನ ಸೇಲ್ ಮಾಡೋಣ. ನಿಮ್ಗೆ ಗೊತ್ತಿರೋ ನಮಗೆ ಪರಿಚಯ ಮಾಡಿಸೋದು ಮಾತ್ರ ನಿಮ್ ಜವಾಬ್ದಾರಿ ಆಗಿರುತ್ತೆ. ನಾವು ಬರ್ತೀವಿ, ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಆ ಪ್ರಾಡಕ್ಟ್ ನ ಸೇಲ್ ಮಾಡಿ ಆ ದುಡ್ಡನ್ನ ರಿಟರ್ನ್ ನಿಮ್ಗೆ ಕೊಡಿಸ್ತೀವಿ. MRP ಗೆ ಸೇಲ್ ಮಾಡೋಣ, ಅದನ್ನ ಮಾತ್ರ. ಅದಕ್ ಮೇಲೆ ನೀವು ಸೇಲ್ ಮಾಡ್ಬೇಕಂತ ಅವಶ್ಯಕತೆ ಏನು ಇಲ್ಲ. ಆ ದುಡ್ಡು ಏನ್ ಬರುತ್ತೆ, ಆ ದುಡ್ಡು ನಿಮ್ಗೆ ಬರುತ್ತೆ. ನೀವು ಹಾಕಿರೋ ದುಡ್ಡು ಅಲ್ಲಿ ರಿಟರ್ನ್ ಬಂತ, ಅದು ಎಕ್ಸ್ಟ್ರಾನೇ ಬಂತು, 4 ರಿಂದ 5,000 ರೂಪಾಯಿ ಎಕ್ಸ್ಟ್ರಾನೇ ಬಂತು, ಕಡಿಮೆ ಅಂತೂ ಇಲ್ಲ. ಓಕೆನಾ, ಅದು ಕ್ಲಿಯರ್. ಇವಾಗ 100 SP ಅಂತ ನೀವು ಬಂದ್ರಿ, ರಿಜಿಸ್ಟರ್ ಆಯ್ತು ಒಂದು ಕಡೆ. ಇವಾಗ ನಮ್ಗೆ ಯಾವ್ದೇ ಬಿಸ್ನೆಸ್ ಮಾಡಿದ್ರು ಬಿಸ್ನೆಸ್ ಪಾರ್ಟ್ನರ್ ಬೇಕೇ ಬೇಕು. ವಿತೌಟ್ ಬಿಸ್ನೆಸ್ ಪಾರ್ಟ್ನರ್ ನಾವ್ ಏನು ಮಾಡಕ್ಕಾಗಲ್ಲ. ಹಂಗಂತ ನೋಡಿದ್ರೆ ಇವಾಗ A and B ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, A and B. ಇವಾಗ ನೀವ್ ಹೇಗೆ ರಿಜಿಸ್ಟರ್ ಮಾಡ್ಕೊಂಡು 100 SP ಗೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರಿ, ಸೇಮ್ ಆಸ್ ಯೂಶುವಲ್ A ಅನ್ನೋ ಕ್ಯಾಟಗರಿನೂ ಇದಾರಲ್ವಾ, ನಿಮ್ಮ ಫ್ರೆಂಡ್ ಯಾರಿದಾರ ಅವರು 100 SP ಬರ್ತಾರೆ. ಅಂಡ್ B ಅನ್ನೋ ಕ್ಯಾಟಗರಿ ಇರೋರು ಅವರು ಸೇಮ್ 100 SP ಗೆ ನಿಮ್ ತರನೇ ಬರ್ತಾರೆ. ಇಲ್ಲಿ A 100 SP, B 100 SP ಅಂತ ಬಂದ ತಕ್ಷಣನೇ ಇನ್ಸೆಂಟಿವ್ ಅಂತ ಹೇಳಿ ನಿಮ್ಗೆ 1,000 ರೂಪೀಸ್ ಬರುತ್ತೆ. ಇನ್ಸೆಂಟಿವ್ ಮೀನ್ಸ್ ಪರ್ ಹೆಡ್ 500 ಅಂತ ಹೇಳಿ 1,000 ರೂಪೀಸ್ ಇನ್ಸೆಂಟಿವ್ ಬರುತ್ತೆ. ಅಂಡ್ C, ಇವಾಗ ನೋಡಿ C ಅನ್ನೋರು ನಿಮ್ ಕಡೆ ಆಗಿರ್ಬೋದು, ಇಲ್ಲ ನಿಮ್ಮ A ಇದ್ದಾರಲ್ಲ ಅವ್ರ ಕಡೆ ಆಗಿರ್ಬೋದು, ಯಾರೇ ಕಡೆ ಬರ್ಲಿ, ಬಟ್ ಆದ್ರೆ ಅವ್ರ ಅಂಡರ್ ಒಬ್ರು ಬಂದ್ಬಿಟ್ರೆ ಸಾಕು. ಆಕ್ಚುಲಿ ನಿಮ್ಗೆ 500 ಕೊಡ್ಬೇಕು, ಬಟ್ ಆದ್ರೆ ಕಂಪನಿ ಇಲ್ಲಿ ಇನ್ಸೆಂಟಿವ್ ಗಿಂತ ಬೋನಸ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ 1 ಸೆಕೆಂಡ್ ಏದು C 500, A 500, B 500 ಮೂಟದ 1 ಸೆಕೆಂಡ್ ಅಡಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಈ ಕಡೆ ಲೆಫ್ಟ್ 200 ಏನಂತ ಇದೆ ಲೆಫ್ಟ್, ಈ ಕಡೆ ರೈಟ್, 2 ಟೀಮ್ ನಾವು ಹ್ಯಾಂಡಲ್ ಮಾಡ್ಬೇಕಾಗಿರುತ್ತೆ. ಈ ಟೀಮ್ ಅನ್ನ ಮೀನ್ಸ್ ಇವಾಗ ಲೆಫ್ಟ್ ಅಲ್ಲಿ 200 SP, ರೈಟ್ ಅಲ್ಲಿ 100 SP ಕಂಪ್ಲೀಟ್ ಆಗಿದ್ದಕ್ಕೆ ಮೀನ್ಸ್ ಸೇಲ್ಸ್ ಪಾಯಿಂಟ್ ಕಂಪ್ಲೀಟ್ ಆಗಿದ್ದಕ್ಕೆ ನಮ್ಗೆ ಅಲ್ಲಿ ಏನಾಗುತ್ತೆ 1 ಸೆಕೆಂಡ್ 1,500 ರೂಪೀಸ್, ಟೋಟಲಿ 2,500 ರೂಪೀಸ್ ನಿಮಗೆ ಇನ್ಕಮ್ ಆಗಿರುತ್ತೆ. ಫಸ್ಟ್ ರ್ಯಾಂಕ್ ಅಂತ ಕಂಪ್ಲೀಟ್ ಆಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಒಂದು ಪೋಸ್ಟಿಂಗ್ ಸಹ ನಿಮ್ಗೆ ಸಿಗ್ತಾ ಇದೆ. ಅದ್ರಲ್ಲಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ A B ಆಲ್ರೆಡಿ ಆಗಿದೆ. C ಅನ್ನೋರ್ದು ನಿಮ್ದೇ ಡೈರೆಕ್ಟ್ ಸ್ಪಾನ್ಸರ್ ಆಗಿದ್ರೆ, ನಿಮ್ದಾದಂತ ಡೈರೆಕ್ಟ್ ಸ್ಪಾನ್ಸರ್ ಆಗಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲಸ್ 1,000 ರೂಪೀಸ್ ನಿಮ್ಗೆ ಎಕ್ಸ್ಟ್ರಾ ಪೇಮೆಂಟ್ ಗಳನ್ನ ಕೊಡ್ತಾರೆ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಸೆಕೆಂಡ್ ರ್ಯಾಂಕ್ ಅಂತ ಬಂದ್ರೆ ಇವಾಗ ಏನಿಲ್ಲ. ಇವಾಗ ನಿಮ್ಗೆ ಹೆಂಗೆ ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗಿ ನಿಮ್ಗೆ 2,500 ರೂಪಾಯಿ ಇನ್ಕಮ್ ಹೇಗ್ ಬಂತು, ಅದೇ ತರ A B C ಅವ್ರ 3 ಜನಕ್ಕೂ ನಾವು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಮಾಡಿಸಿ ಅವ್ರ 3 ಜನಕ್ಕೂ ನಾವು 2,500 ರೂಪಾಯಿ ಕೊಡಿಸ್ಬೇಕು. ನೀವು ಸೀನಿಯರ್ ಆಗಿರ್ತೀರಾ, ಅವ್ರಿಗೆಲ್ರಿಗೂ ನಾವು ಗೈಡ್ ಮಾಡ್ತೀವಿ ಜೊತೆಲಿ ನಿಂತು. ಅವ್ರ 3 ಜನಕ್ಕೆ 2,500 ರೂಪಾಯಿ ಕೊಡ್ಸಿದ್ರೆ ಸಾಕು. ನಿಮಗೆ ಇನ್ಸೆಂಟಿವ್ ಅಂತ ಹೇಳಿ 3,000 ರೂಪಾಯಿ ಬರುತ್ತೆ, ಬೋನಸ್ ಅಂತ ಹೇಳಿ 4,500 ರೂಪಾಯಿ ಬರುತ್ತೆ. ಟೋಟಲ್ ಇನ್ಕಮ್ 7,500 ರೂಪೀಸ್ ನಿಮ್ಮ ಒಂದು 2ನೇ ವಾರದ ಇನ್ಕಮ್. ಸೆಕೆಂಡ್ ರ್ಯಾಂಕ್ ಇನ್ಕಮ್ ನಿಮ್ಗೆ ಬರುತ್ತೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಪೋಸ್ಟಿಂಗ್ ಸಹ ಸಿಗುತ್ತೆ. ಥರ್ಡ್ ರ್ಯಾಂಕ್ ಇಲ್ಲಿ ಬರುತ್ತೆ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ಅಂತ ಹೇಳಿ. ಇಲ್ಲಿಂದ ನಾನು ಟೋಟಲ್ ಇನ್ಕಮ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. 15,000 ರೂಪಾಯಿ ನಿಮ್ಮ ಒಂದು ಟೋಟಲ್ ಇನ್ಕಮ್ ಆಗಿರುತ್ತೆ. ಅದೇ ತರ ಫೋರ್ತ್ ರ್ಯಾಂಕ್ ಅಂತ ಬಂದ್ರೆ ಡೆಪ್ಟಿ ಸೇಲ್ಸ್ ಆಫೀಸರ್ ಅಂತ ಪೋಸ್ಟಿಂಗ್ ಸಿಗುತ್ತೆ ಈ ನಮ್ಮ ಕಂಪನಿಯಲ್ಲಿ. ಈ ಒಂದು ಇನ್ಕಮ್ ಈ ಒಂದು ರ್ಯಾಂಕ್ ಅಲ್ಲಿ ನಿಮ್ಗೆ 32,000 ರೂಪೀಸ್ ಟೋಟಲ್ ಇನ್ಕಮ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ 5th ರ್ಯಾಂಕ್ ಅಂತ ಬಂದ್ರೆ ಈಗ ನಮ್ಮ ಕಂಪನಿಯಲ್ಲಿ ಬ್ರ್ಯಾಂಡ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಒಂದು ರ್ಯಾಂಕ್ ಬಂದ್ಬಿಟ್ರೆ ಸಾಕು, ಮುಗಿತು ಕತೆ. ಅಷ್ಟೊಂದು ಸೂಪರ್ ಡೂಪರ್ ರ್ಯಾಂಕ್. ಈ ಒಂದು ರ್ಯಾಂಕ್ ಸೇಲ್ಸ್ ಆಫೀಸರ್ ರ್ಯಾಂಕ್ ಅಂತ ಹೇಳಿ. ಈ ಒಂದು ರ್ಯಾಂಕ್ ಅಲ್ಲಿ 69,000 ರೂಪಾಯಿ ನಿಮ್ಮ ಟೋಟಲ್ ಇನ್ಕಮ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ, ನೀವು ಬಂಡವಾಳ ಎಷ್ಟಾಗಿದ್ದೀರಾ ಅಂತ ಕೇಳಿದ್ರೆ ಇವಾಗ ಹೇಳ್ತೀರಾ 17,000 ಅಂತ. ಬಟ್ ನೀವು 17,000 ಏನ್ ಕೊಟ್ಟಿದ್ದೀರಾ, ಅದು 17,000 ಗೆ ಪ್ರಾಡಕ್ಟ್ ಬಂತು, ಇಲ್ಲ ನೀವು ಸೇಲ್ ಮಾಡಿದಿರ ಅಂತ ದುಡ್ಡು ರಿಟರ್ನ್ ಬಂತು. ಪ್ಲಸ್ ಇಲ್ಲ ನಾ ಇನ್ವೆಸ್ಟ್ಮೆಂಟೇ ಮಾಡಿದೀನಿ ಅಂತ ನೀವು ತಗೊಂಡ್ರು ಫಸ್ಟ್ ರ್ಯಾಂಕ್ ಇಂದ 5th ರ್ಯಾಂಕ್ ವರ್ಗು ನೀವು ಲೆಕ್ಕ ಮಾಡಿದ್ರೆ 1,36,000 ರೂಪಾಯಿ ಆಗಿರುತ್ತೆ. ಇನ್ವೆಸ್ಟ್ಮೆಂಟೇ ಇಟ್ಕೊಳ್ಳಿ ಪರವಾಗಿಲ್ಲ ಅದನ್ನ, ಬಟ್ ಆದ್ರೆ ಇಷ್ಟು ಇನ್ಕಮ್ ಅದು ನೀವು ಮನ್ಸು ಮಾಡಿದ್ರೆ 5 ತಿಂಗಳ ತಗೊಳ್ಬಹುದು,
5 ವಾರದಲ್ಲಿ ತಗೊಳ್ಬಹುದು, ಇಲ್ಲ ಅಂದ್ರೆ ನಿಮ್ಮ ಕೆಪಾಸಿಟಿಗೆ 5 ದಿನದಲ್ಲಿ ಬೇಕಾದ್ರೆ ಈ ಒಂದು ಇನ್ಕಮ್ ನ ತಗೊಳ್ಳೋ ಒಂದು ಕೆಪಾಸಿಟಿ ಇಲ್ಲಿದೆ. ಅದೇ ತರ ನೆಕ್ಸ್ಟ್ ರ್ಯಾಂಕ್ 6th ರ್ಯಾಂಕ್ ಅಂತ ಹೇಳಿ ಕೋರ್ ಲೀಡರ್. ಈ ಒಂದು ರ್ಯಾಂಕ್ ಅಲ್ಲಿ ಲಕ್ಷ ನಾವು ನೋಡ್ಬೋದು. 2,10,000 ರೂಪಾಯಿ ಟೋಟಲ್ ಇನ್ಕಮ್ ಆಗಿದೆ. ಅದೇ ತರ ಇಲ್ಲಿರೋರು ಯಾರಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೀರಾ ಅಂತ ಹೇಳಿದ್ರೆ ಅದ್ರಲ್ಲಿ ಹೋಗಿರ್ಬೋದು, ದುಡ್ಡು ಕೊಟ್ಟು ಹೋಗಿರ್ಬೋದು. ಫ್ರೀ ಆಫ್ ಕಾಸ್ಟ್ ಹೋಗಿರ್ತೀರಾ ಅಂತ ಹೇಳಿದ್ರೆ ಇಲ್ಲ. ಬಟ್ ಬನ್ನಿ, ನಮ್ಮ ವಿಚಾರದಿಂದ ಫ್ರೀ ಆಫ್ ಕಾಸ್ಟ್ ಟ್ರಿಪ್ ಸಹ ಕರ್ಕೊಂಡು ಹೋಗ್ತಾರೆ. ಈ ಒಂದು ರ್ಯಾಂಕ್ ಅಲ್ಲಿ ಯಾವ ಟ್ರಿಪ್ ನೋಡೋಣ ನೋಡಿ. ಎಸ್, ಥೈಲ್ಯಾಂಡ್ ಟ್ರಿಪ್ ನೋಡಿ. ಇವತ್ತಿಗೆ ನಾವು ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 80,000 ಆದ್ರೂ ಆಗತ್ತೆ ಪರ್ ಹೆಡ್. ಇಬ್ರು ಹೋಗ್ಬೇಕಾದ್ರೆ 1,60,000 ರೂಪಾಯಿ ಆಗುತ್ತೆ. ಬಟ್ ನಾನು ನನ್ನ ಮಾಮ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಮಾಮ ಅಂದ್ರೆ ನಮ್ಮ ಹಸ್ಬೆಂಡ್, ನಾವಿಬ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಲಕ್ಸುರಿ ಸಿಕ್ಕಾಬಿಡೆ ಸಕ್ಕದಾಗಿದೆ ಒಂದು ಟ್ರಿಪ್ ಮಾತ್ರ. ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಿಂದ ನಾನೇ ಫಸ್ಟ್ ಫಾರಿನ್ ಹೋಗಿ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಅಂಡ್ 7th ರ್ಯಾಂಕ್ ಚೀಫ್ ಮ್ಯಾನೇಜರ್ ರ್ಯಾಂಕ್ 3,50,000 ರೂಪಾಯಿ ಟೋಟಲ್ ಇನ್ಕಮ್. ಆಲ್ರೆಡಿ ಈ ರ್ಯಾಂಕ್ ವರ್ಗು ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದೀನಿ. ಅಂಡ್ ನೆಕ್ಸ್ಟ್ ರ್ಯಾಂಕ್ ಬರುತ್ತೆ ನಮ್ದು 8th ರ್ಯಾಂಕ್ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್. ಈ ಒಂದು ರ್ಯಾಂಕ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನು ಕೆಲವೇ ದಿನ ಕಂಪ್ಲೀಟ್ ಮಾಡ್ತೀನಿ. 6 ಲಕ್ಷ ಟೋಟಲ್ ಇನ್ಕಮ್. ಜೊತೆಗೆ ಏನ್ ಗೊತ್ತಾ, ಶ್ರೀಲಂಕಾ ಟ್ರಿಪ್ ಫಾರ್ ಫ್ಯಾಮಿಲಿ. ಫ್ಯಾಮಿಲಿ ಅಂದ ತಕ್ಷಣ ಅತ್ತೆ ಮಾವ ದೊಡ್ಡಪ್ಪ ಅಲ್ಲ, 4 ಜನ, ಹಸ್ಬೆಂಡ್ ವೈಫ್ ಮಕ್ಳು, ಇಷ್ಟೇ. ಎಸ್ ಮೇಡಮ್. ನೆಕ್ಸ್ಟ್ ಅದೇ ತರ ಬರುತ್ತೆ ನಮ್ಮ ಶ್ರೀಲಂಕಾ ಟ್ರಿಪ್ ಫಾರ್ ಫ್ಯಾಮಿಲಿ ಇದೆ. ಅಂಡ್ 9th ರ್ಯಾಂಕ್ ಪ್ರೆಸಿಡೆಂಟ್ ರ್ಯಾಂಕ್. ಈ ಒಂದು ರ್ಯಾಂಕ್ ಅಲ್ಲಿ 13 ಲಕ್ಷ ಟೋಟಲ್ ಇನ್ಕಮ್. ದುಬೈ ಟ್ರಿಪ್ ಫಾರ್ ಕಪಲ್ಸ್. ಇಲ್ಲಿರೋರು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಹನಿಮೂನ್ ಹೋಗ್ಬೋದು. ಅಂಡ್ ಆಲ್ರೆಡಿ ಮದುವೆ ಆಗಿದೆ ಅಲ್ಲ ಮೇಡಮ್, ನಾನ್ ಏನ್ ಮಾಡ್ಬೋದು ಅಂದ್ರೆ ನೀವು ಹೋಗ್ಬೋದು ಸೆಕೆಂಡ್ ಹನಿಮೂನ್. ಆಕ್ಚುಲಿ ಇದೇ ಫಸ್ಟ್ ಹನಿಮೂನ್ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಹೋಗಿ ಬಂದಿರೋದೆಲ್ಲ ಹನಿಮೂನ್. ದುಬೈಗೆ ಹೋಗಿ ನಾವು ಮಾಡ್ಕೊಂಡ್ ಬರೋದಿದ್ದೀರಿ, ಸಿಕ್ಕಾಪಟ್ಟೆ ಹ್ಯಾಪಿ ಆಗಿರುತ್ತೆ. ಇಲ್ಲ ಮೇಡಮ್ ಆಗಲ್ಲ ಅಂದ್ರೆ ನೀವು ಯಾರನ್ನ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ದಟ್ಸ್ ಯೋರ್ ವಿಶ್. ಓಕೆನಾ. ಅದೇ ತರ ಬರುತ್ತೆ 10th ರ್ಯಾಂಕ್. ಇಲ್ಲಿ ಡೈಮಂಡ್ ರ್ಯಾಂಕ್ ಅಂತ ಹೇಳಿ ಈ ಒಂದು ರ್ಯಾಂಕ್ ಬಂದ್ಬಿಟ್ರೆ ಸಾಕು, ನಮ್ಮ ಕೆಲ್ಸ ಅಲ್ಲಿಗೆ ಮುಗೀತು. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಟೀಮ್ ಇರುತ್ತೆ, ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ನಾವು ಕೂತ್ರೆ ದುಡ್ಡು, ನಿಂತ್ರೆ ದುಡ್ಡು, ಮಲ್ಕೊಂಡ್ರೆ ದುಡ್ಡು, ಊರ್ಗೋದ್ರೆ ದುಡ್ಡು, ದುಡ್ಡು 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 ಬರ್ತಾ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಎಂಪೈರ್ ಅಲ್ಲಿ ಬಿಲ್ಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಟೋಟಲ್ ಇನ್ಕಮ್ 22 ಲಕ್ಷ ಟೋಟಲ್ ಇನ್ಕಮ್ ಆಗಿದೆ. ಎಸ್ ಮೇಡಮ್. ನೆಕ್ಸ್ಟ್ ಮಲೇಷಿಯಾ ಟ್ರಿಪ್ ಫಾರ್ ಸೆಲ್ಫ್ ಇದೆ. ಮಲೇಷಿಯಾನ ಒಂದ್ ರೌಂಡ್ ನೋಡ್ಕೊಂಡ್ ಬರಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ. ಆಲ್ರೆಡಿ ನಮ್ಮ ಲೆಜೆಂಡ್ ಲೀಡರ್ ಆಲ್ರೆಡಿ ಮಲೇಷಿಯಾ ಎಲ್ಲ ಹೋಗ್ ಬಂದಿ ನಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕಿ ಓ ಮೈ ಗಾಡ್ ಯಾವಾಗಪ್ಪ ನಾವ್ ಹೋಗ್ತೀವಿ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ವೇಟ್ ಮಾಡ್ತಾ ಇದ್ವಿ. ಅಂಡ್ 11th ರ್ಯಾಂಕ್ ಡಬಲ್ ಡೈಮಂಡ್ ಅಂತ ಹೇಳಿ 41,20,000 41,20,000 ರೂಪಾಯಿ ಟೋಟಲ್ ಇನ್ಕಮ್ ಆಗಿದೆ. ಜೊತೆಗೆ ವಿಯೆಟ್ನಾಂ ಟ್ರಿಪ್ ಫಾರ್ ಸೆಲ್ಫ್ ಇದೆ. ಇದನ್ನ ಅಷ್ಟೇ ಒನ್ ಆಫ್ ದ ಬ್ಯೂಟಿಫುಲ್ ಟ್ರಿಪ್ ಆಗಿರುತ್ತೆ ಈ ಒಂದು ವಿಯೆಟ್ನಾಂ ಟ್ರಿಪ್. ಎಸ್ ಮೇಡಮ್. ನೆಕ್ಸ್ಟ್ ಪ್ಲೀಸ್. 12th ರ್ಯಾಂಕ್ ರೂಬಿ ಡೈಮಂಡ್ ರ್ಯಾಂಕ್. ಈ ಒಂದು ರ್ಯಾಂಕ್ ಅಲ್ಲಿ ಟೋಟಲ್ ಇನ್ಕಮ್ ನೋಡ್ತಾ ಇದ್ದೀರಾ 58,40,000 ರೂಪಾಯಿ. ಮಾಲ್ದೀವ್ ಟ್ರಿಪ್ ಫಾರ್ ಕಪಲ್ಸ್. ಈ ಒಂದು ರ್ಯಾಂಕ್ ಬಂದ್ಬಿಟ್ರೆ ಸಾಕು. ಮಾಲ್ದೀವ್ಸ್ ಟ್ರಿಪ್ ಜೊತೆಗೆ ನೀವು ಯಾರನ್ನ ನಾಮಿನಿ ಆಗಿ ಕೊಟ್ಟಿರ್ತೀರಾ, ನಮ್ಮ ನಾಮಿನಿಗೆ 25,000 ರೂಪಾಯಿ 5 ವರ್ಷಕ್ಕೆ ಬರುತ್ತೆ, 60 ತಿಂಗಳಿಗೆ ಬರುತ್ತೆ. ಟೋಟಲ್ ಇನ್ಕಮ್ ಏನು ಎಷ್ಟಿರುತ್ತೆ ಅಂದ್ರೆ 15 ಲಕ್ಷವಾಗಿರುತ್ತೆ. ಎಸ್ ಮೇಡಮ್ ಬನ್ನಿ. ಅದು ಟೋಟಲ್ ಇದೆಲ್ಲ ಆಡ್ ಮಾಡಿದ್ರೆ 73 lakhs ಮೀನ್ಸ್ 73,40,000 ರೂಪಾಯಿ ಟೋಟಲ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ 13ನೇ ರ್ಯಾಂಕ್ ಟೂ ಡೈಮಂಡ್ ರ್ಯಾಂಕ್ 1,35,80,000 ರೂಪಾಯಿ. ಓ ಮೈ ಗಾಡ್. ಏನಾದ್ರೂ ಒಂದ್ಸತಿ ಇಮ್ಯಾಜಿನ್ ಮಾಡಿ ನೋಡಿ, ಈ ಒಂದು ರ್ಯಾಂಕ್ ಕಂಪ್ಲೀಟ್ ಆಗಿ ಅಮೌಂಟ್ ಟನ್ ಅಂತ ನಮ್ಮ ಅಕೌಂಟ್ ಅಲ್ಲಿ ಬಿತ್ತು ಅಂದ್ರೆ ಆಹಾ ಎಂತ ಒಂದು ಜಿಂಗಲವಾಗಿರುತ್ತಲ್ಲ. ಅದೇ ತರ ಸಿಂಗಾಪುರ್ ಟ್ರಿಪ್ ಫಾರ್ ಫ್ಯಾಮಿಲಿ ಇದೆ. ಫ್ಯಾಮಿಲಿ ಸಿಂಗಾಪುರ್ ಟ್ರಿಪ್ ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಆತರ. ಓಕೆ. ಅದೇ ತರ ಬರುತ್ತೆ 14th ರ್ಯಾಂಕ್ ಬ್ಲಾಕ್ ಡೈಮಂಡ್ ಅಂತ ಹೇಳಿ 2,16,60,000 ರೂಪಾಯಿ ಟೋಟಲ್ ಇನ್ಕಮ್. ಜೊತೆಗೆ ಇಲ್ಲಿನೂ ಅಷ್ಟೇ ನಮ್ಗೆ ರಾಯಲ್ಟಿ ಇನ್ಕಮ್ ಬರುತ್ತೆ. ಅಂಡ್ ಬಾಲಿ ಟ್ರಿಪ್ ಫಾರ್ ಕಪಲ್ಸ್. ರಾಯಲ್ಟಿ ಇನ್ಕಮ್ ಅಂತ ಬಂದ್ರೆ ಏನ್ 25,000 ರೂಪಾಯಿ ಬರ್ತಾ ಇತ್ತಲ್ವ, ಅದನ್ನ 50,000 rupees ಆಗಿ ಬರುತ್ತೆ. ಟೋಟಲಿ 75,000 rupees. 30 lakhs rupees ನಮ್ಮ ಒಂದು ಮೀನ್ಸ್ ಒಂದು ರಾಯಲ್ಟಿ ಇನ್ಕಮ್ ಮಾತ್ರನೇ 30 lakhs rupees ವರೆಗೆ ಬರುತ್ತೆ ನಮ್ಮ ಒಂದು ಇನ್ಕಮ್. ಇದೆಲ್ಲ ಆಡ್ ಅಪ್ ಮಾಡಿದ್ರೆ 2,46,60,000 ರೂಪಾಯಿ ನಮ್ಮ ಒಂದು ಟೋಟಲ್ ಇನ್ಕಮ್ ಆಗಿ ಇರುತ್ತೆ. ಓಕೆ. ಅದೇ ತರ ಕ್ರೌನ್ ಡೈಮಂಡ್ ಅಂತ ಹೇಳಿ 15th ರ್ಯಾಂಕ್ 4,57,20,000 ರೂಪಾಯಿ 4 crores 57,20,000 ರೂಪಾಯಿ ಟೋಟಲ್ ಇನ್ಕಮ್. ಜೊತೆಗೆ ಎಸ್ ಬನ್ನಿ ಮೇಡಮ್. ಆಸ್ಟ್ರೇಲಿಯಾ ಟ್ರಿಪ್ ಫಾರ್ ಕಪಲ್ಸ್
ಓ ಮೈ ಗಾಡ್, ಆಸ್ಟ್ರೇಲಿಯಾ ಎಲ್ಲಿ ನೋಡ್ತಾ ಇದೀವಿ? ಆಸ್ಟ್ರೇಲಿಯಾ ನಾವು ವಿಸ್ಟಾರ್ ಬಂದಿಲ್ಲ ಅಂತ ಹೇಳಿದ್ರೆ ಮ್ಯಾಪ್ ಅಲ್ಲಿ ಫಿಲ್ಮ್ ಅಲ್ಲಿ ಮಾತ್ರ ನೋಡಕ್ ಅವಕಾಶ ಸಿಗ್ತಾ ಇತ್ತು. ಇವಾಗ ನನ್ಗಂತೂ ಕಾನ್ಫಿಡೆಂಟ್ ಅಂತ ನಾನು ಆಸ್ಟ್ರೇಲಿಯಾ ಹೋಗ್ತೀನಿ ಅಂತ ಹೇಳಿ. ಅದೇ ತರ 16th ರ್ಯಾಂಕ್, ನಮ್ದು ಟೋಟಲ್ 18th ರ್ಯಾಂಕ್ ಇದೆ. ಈ ಒಂದು 16th ರ್ಯಾಂಕ್ ಬಂದಿದೀವಿ. ಈ ಒಂದು ರ್ಯಾಂಕ್ ಅಲ್ಲಿ ಟೋಟಲ್ ಇನ್ಕಮ್ ಮೀನ್ಸ್ ಅಂಬಾಸಿಡರ್ ರ್ಯಾಂಕ್ ಅಂತ ಹೇಳಿ 8,99,40,40 ಜೊತೆಗೆ ರಷ್ಯಾ ಟ್ರಿಪ್ ಫಾರ್ ಕಪಲ್ಸ್, ಹಸ್ಬೆಂಡ್ ಅಂಡ್ ವೈಫ್ ಹೋಗ್ಬೋದು, ಯಾರನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅದೇ ತರ 17th ರ್ಯಾಂಕ್ ಬ್ರ್ಯಾಂಡ್ ಅಂಬಾಸಿಡರ್ ರ್ಯಾಂಕ್ 17,78,80,000 ಇನ್ಕಮ್ ಜೊತೆಗೆ ಬನ್ನಿ ಮೇಡಮ್ ಲಂಡನ್ ಟ್ರಿಪ್. ಎಸ್, ಇವಾಗ ಹಾಡ್ಬೇಕು ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್. ನಾವು ಬೇರೆ ಬುಕ್ ಅಲ್ಲಿ ಮಾತ್ರ ನೋಡಿದ್ವಿ, ಲಂಡನ್ಗೆ ಹೋಗಿ ಲಂಡನ್ ಬ್ರಿಡ್ಜ್ ಹತ್ತಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅದೇ ತರ 18th ರ್ಯಾಂಕ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಅಂತ ಇದೆ, ನಾನಂತೂ ಕ್ವೀನ್ ಅಂತ ಹೇಳ್ತೀನಿ. ಯಾಕಂದ್ರೆ ಲೇಡೀಸ್ ಆದ್ರೆ ಕ್ವೀನ್, ಜೆಂಟ್ಸ್ ಆದ್ರೆ ಕಿಂಗ್, ಹಂಗಾಗಿ ಇದು ಕ್ವೀನ್ ಅಂತ ನಾನು ಹೇಳ್ತೀನಿ. 36,57,60,000 ಟೋಟಲ್ ಇನ್ಕಮ್ ಆಗಿರುತ್ತೆ ಈ ಒಂದು ರ್ಯಾಂಕ್. ಓ ಮೈ ಗಾಡ್, ಈ ರ್ಯಾಂಕ್ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ಮಜಾ ಹೆಂಗಿರ್ಬೋದು ಒಂದ್ ಸೆಕೆಂಡ್ ಯೋಚನೆ ಮಾಡಿ ನೋಡಿ. ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಫಾರ್ ಕಪಲ್. ಓ ಫ್ಯಾಮಿಲಿ ಇದೆ, 4 ಜನ ಹೋಗಿ ಬರ್ಬೋದು ಫ್ಯಾಮಿಲಿ. ಎಸ್ ಮೇಡಮ್ ಬನ್ನಿ ಓಕೆ ಸ್ಟಾಪ್. ನೋಡಿ ಹಿಂದೆ ಬನ್ನಿ ಮೇಡಮ್, ಬ್ಯಾಕ್ ಬನ್ನಿ. ನೋಡಿ ಇವಾಗ ಇಷ್ಟೊತ್ತು ಆರೋಗ್ಯ ಯಾವ ತರ ಹಾಳಾಗ್ತಾ ಇದೆ, ಆರೋಗ್ಯನ ಯಾವ ತರ ಕಾಪಾಡ್ಕೊಳ್ಬಹುದು, ಆರೋಗ್ಯ ಕಾಪಾಡ್ಕೊಂಡು 4 ಜನಕ್ಕೆ ಹೇಳೋ ಮುಖಾಂತರ ಯಾವ ತರ ಎಲ್ಲ ಇನ್ಕಮ್ ಬರುತ್ತೆ ಅಂತ ನಮ್ಗೆ ತಿಳಿಸ್ಕೊಟ್ಟೆ. ಒನ್ ಆಫ್ ದ ಬ್ಯೂಟಿಫುಲ್ ರಿಸಲ್ಟ್, ಅದ್ರ ಜೊತೆಗೆ ಇನ್ಕಮ್ ಬ್ಯೂಟಿಫುಲ್ ಇನ್ಕಮ್ ಇದೆ. ಬಟ್ ಇಷ್ಟೊತ್ತು ಹೇಳಿದ್ರೆ ಇದೆಲ್ಲ ಸಿಗತ್ತಾ, ಇದು ನಡೆಯತ್ತಾ, ಆಗತ್ತಾ, ಹೋಗತ್ತಾ ಅಂತ ಆಕ್ಚುಲಿ ನಾನು ಸೇಮ್ ಇದೇ ತರ ಅನ್ಕೊಂಡಿದ್ದು. ಬಟ್ ಆದ್ರೆ ನಾನು ಒನ್ಸ್ ಎಂಟ್ರಿ ಆದ್ಮೇಲೆ ಪ್ರಾಡಕ್ಟ್ ಇವಾಗ ಎಕ್ಸಾಂಪಲ್ ನಂದೇ ಅಂತ ತಗೊಂಡ್ರೆ ನನ್ಗೂ ಗೈನಿಕಲ್ ಇಶ್ಯೂಸ್ ಇತ್ತು. ಗೈನೋಕಾಫ್ ಇಮ್ಯುನಿಟಿ ನೋನಿ, ಇದು 3 ಪ್ರಾಡಕ್ಟ್ ನ ಯೂಸ್ ಮಾಡಿದೆ, ರಿಸಲ್ಟ್ ಬಂತು. ಜಸ್ಟ್ ರಿಸಲ್ಟ್ ನ ಶೇರ್ ಮಾಡೋ ಮುಖಾಂತರ ನನಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ನಾನು 7th ರ್ಯಾಂಕ್ ಕಂಪ್ಲೀಟ್ ಮಾಡಿ ನನ್ನ ಟೋಟಲ್ ಇನ್ಕಮ್ 15 lakhs ವರೆಗೂ ಇನ್ಕಮ್ ನ ತಗೊಂಡು, ಜೊತೆಗೆ ಗೋವಾ, ಜೋಧ್ಪುರ್, ಜೈಸಲ್ಮಾನ್, ಡೆಲ್ಲಿ, ಥೈಲ್ಯಾಂಡ್ ನೋಡಿ ಇನ್ನೊಂದ್ಸತಿ ಇವಾಗ ಗೋವಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡೆಲ್ಲಿ ಇದೆ ಟ್ರಿಪ್. ಇನ್ನು ನೆಕ್ಸ್ಟ್ ಟ್ರಿಪ್ ನಂದು ಶ್ರೀಲಂಕಾ ಟ್ರಿಪ್, ಫ್ಯಾಮಿಲಿ 4 ಜನ ಹೋಗೋದಕ್ಕೆ ಆಲ್ರೆಡಿ ವೈಟಿಂಗ್ ಅಲ್ಲಿ ಇದೀವಿ. ಈ ತರ ಒಂದು ಒಳ್ಳೆ ಬ್ಯೂಟಿಫುಲ್ ಅವಕಾಶ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಾಡಕ್ಟ್ ಮುಖಾಂತರನೇ. ಹಂಗಾಗಿ ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್ ಕಾನ್ಸೆಪ್ಟ್ ಇಂದ ನಾನು ವರ್ಕ್ ಮಾಡಿ ಇಷ್ಟು ಮಟ್ಟಕ್ಕೆ ನಾನು ಬಂದಿದ್ದೀನಿ. ಅದೇ ತರ ಇಲ್ಲಿ ಒಂದು ಲೈನ್ ಇದೆ ನೋಡಿ, ಯೋರ್ಸ್ ಓನ್ಲಿ ಒನ್ ಡಿಸಿಷನ್. ಮೀನ್ಸ್ ಇಲ್ಲಿ ಇದೆ ನಿಮ್ಮ ಡಿಸಿಷನ್ ನಿಮ್ಮ ಕೈಯಲ್ಲಿ ಅಂತ ಇದೆ. ಇದು ಹೆಂಗ್ ಹೇಳೋದು, ಆಪರ್ಚುನಿಟಿ ಎಲ್ಲಾರ್ಗು ಸಿಗಲ್ಲ. ಇವತ್ತು ಎಷ್ಟು ಜನ ಇದೀರಾ, ಅದ್ರಲ್ಲಿ ಹೊಸೊಬ್ರು ಎಷ್ಟು ಜನ ಇದೀರಾ ಅಂತ ಗೊತ್ತಿಲ್ಲ. ಬಟ್ ಇವತ್ತು ನಿಮ್ಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಾನ್ ಕೊಟ್ಟಿದ್ದಲ್ಲ, ಇನ್ನೊಬ್ರು ಕೊಟ್ಟಿದ್ದಲ್ಲ, ದೇವ್ರು ಕೊಟ್ಟಿರೋ ಅವಕಾಶ. ಯಾಕಂದ್ರೆ ನಾವು ಮಾಡ್ತಾ ಇರೋದು ದೇವ್ರ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ದೇವ್ರ ಹತ್ರ ಕೇಳೋದು ಏನು, ಒಂದು ಆರೋಗ್ಯ, ಒಂದು ಆದಾಯ, ಇದೆರಡು ಬಿಟ್ರೆ ಬೇರೆ ಏನಾದ್ರೂ ಕೇಳ್ತೀವ ಅಂತ ಹೇಳಿದ್ರೆ ಯಾವ್ದು ಇಲ್ಲ. ಇದೆರಡು ನಾನ್ ಕೊಡ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ದೇವ್ರ ಮಾಡೋ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೆಸರ್ನು. ಹಂಗಾಗಿ ನೀವು ಕೈ ಜೋಡಿಸಿ ನಿಮ್ಮೊಟ್ಟಿಗೆ ಸಪೋರ್ಟಿವ್ ಆಗಿ ಇಷ್ಟು ಇನ್ಕಮ್ ಎಲ್ಲ ಏನೆಲ್ಲ ಹೇಳಿದೀವಿ, ಇಷ್ಟು ಇನ್ಕಮ್ ಎಲ್ಲ ಕೊಡ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು ನಿಮ್ಗೆಲ್ರಿಗೂ ಪ್ರತಿಯೊಬ್ಬರಿಗೂ ಹಾರ್ಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ಸ್ಕ್ರೀನ್ ಅದ್ ಮಾಡ್ಕೊಳ್ಳಿ. ಓಕೆ, ಅದೇ ತರ ಇವಾಗ ಇನ್ನೊಂದು ಪಾಯಿಂಟ್, ಅವಾಗಲೇ ನಾನು ಆರೋಗ್ಯ ಹಾಳಾಗಿರೋರ್ಗೆ ಓಕೆ ಕಂಪನಿ ಪ್ರೊಫೈಲ್ ಇದೆ. ಓಕೆ ಮೇಡಮ್, ಹಾಕಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅದು. ಪ್ರೊಫೈಲ್ ಹಾಕಿ ಅದೊಂದು ಫಿನಿಶ್ ಮಾಡೋಣ. ಓಕೆ, ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ. ಒಂದು ಸೆಕೆಂಡ್. ಓಕೆ, ಯಾವ ಕಂಪನಿ ಅಂತ ಬೇಕಲ್ವಾ? ನಾವು ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ಹೇಳ್ದೆ, ಬಿಸ್ನೆಸ್ ಬಗ್ಗೆ ಹೇಳ್ದೆ, ಇದು ಯಾವ ಕಂಪನಿ ಅಂತ ಬೇಕಲ್ವಾ? ಎಸ್, ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಹೆಡ್ ಆಫೀಸ್, ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಇಂಡಿಯಾ ಬೇಸ್ಡ್ ಕಂಪನಿ, ನಮ್ಮ ಕರ್ನಾಟಕ ಬೇಸ್ಡ್ ಕಂಪನಿ, ಇದೇ ಚಿಕ್ಕಮಗಳೂರಲ್ಲಿ ಹುಟ್ಟಿರೋ ನಮ್ಮ ಒಂದು ಕಂಪನಿ ಅಂತಾನೆ ಹೇಳ್ಬೋದು. ಹೆಡ್ ಆಫೀಸ್, ಓನ್ ಹೆಡ್ ಆಫೀಸ್ ನಮ್ದಾಗಿದೆ. ನಮ್ಮ ಹೆಡ್ ಆಫೀಸ್ ಮೀನ್ಸ್ ಒಂದಲ್ಲ ಎರಡಿದೆ, ಇನ್ನೊಂದು ಡೆಲ್ಲಿಯಲ್ಲಿನೂ ಒಂದು ಹೆಡ್ ಆಫೀಸ್ ಇದೆ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದೇ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಜೈಪುರ್ ಅಲ್ಲಿ ಇರೋದು ಡಾಕ್ಟರ್ ದೇಶವಾಲನ್ ಅವರು ನಮಗೆ ಒಂದು ಪ್ರಾಡಕ್ಟ್ ನ ತಯಾರಿ ಮಾಡಿ ಕೊಡ್ತಾ ಇರೋದು. ರಿಯಲಿ ಯಾವ ತರ ರಿಸಲ್ಟ್ ಅಂತ ಹೇಳಿದ್ರೆ ಅನ್ಬಿಲಿವೇಬಲ್ ರಿಸಲ್ಟ್. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ 24 ಡಾಕ್ಟರ್ಸ್ ಅಂಡರ್ ಅಲ್ಲಿ ಒಂದು ಪ್ರಾಡಕ್ಟ್ ನಮ್ಗೆ ತಯಾರಿ ಮಾಡಿ ಕೊಡ್ತಾ ಇದಾರೆ. ಅಂಡ್ ನಮ್ಮ ಕಂಪನಿಗೆ ಎಲ್ಲ ತರ ಲೀಗಲ್ ಡಾಕ್ಯುಮೆಂಟ್ಸ್ ಗಳು ಆಗಿದೆ. ಅದೇ ತರ ನೆಕ್ಸ್ಟ್ ಬಂದ್ರೆ ನಮ್ಮ ಪ್ರಾಡಕ್ಟ್ ಗೆ, ಎಸ್ ಮೇಡಮ್ ನೆಕ್ಸ್ಟ್ ಪ್ಲೀಸ್. ಮತ್ತೆ ಯಾವ್ದೇ ತರ ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಲೈಸೆನ್ಸ್ ಬೇಕಲ್ವಾ, ಹಂಗಾಗಿ ಲೈಸೆನ್ಸ್ ಎಲ್ಲಾನು ಆಗಿದೆ. ಅಂಡ್ ಅದೇ ತರ ನಮ್ಮ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ಗೆ ಎಲ್ಲಾ ತರ ಸರ್ಟಿಫಿಕೇಟ್, ಯಾಕಂದ್ರೆ ನಾವು ಎಲ್ಲರೂ ಇಂಟರ್ನಲ್ ತಗೊಳ್ಳೋದ್ರಿಂದ
ನಮ್ದು ಆಲ್ಮೋಸ್ಟ್ ಆಲ್ ಮೇಡ್ ಇನ್ ಇಂಡಿಯಾ, ISO, ಕೋಶರ್, ಗುಡ್ ಮ್ಯಾನುಫ್ಯಾಕ್ಚರಿಂಗ್, ಹಲಾಲ್. ಅದೇ ತರ ನಮ್ಗೆ FICC ಅಂತ ಇಲ್ಲಿ ಅಮೆರಿಕನ್ ಪ್ಯೂರ್ ಆಯುರ್ವೇದಿಕ್ ಅಂತ ಬಂದಿರೋ ಸರ್ಟಿಫೈಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಆಯುಷ್ ಸ್ಟ್ಯಾಂಡರ್ಡ್ ಮಾರ್ಕ್ ಸರ್ಟಿಫೈಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಪ್ರೂವ್ ಆಗಿದೆ ವಿತ್ ಗ್ರೀನ್ ಟೈಮ್. ಅದು ಆಲ್ಮೋಸ್ಟ್ ಆಲ್ ನಮ್ದು ಪ್ಯೂರ್ ಆಯುರ್ವೇದಿಕ್ ಇದ್ರೆ ಮಾತ್ರ ಅದು ಸಿಗೋದು ಅಂತ ಒಂದು ಬ್ಯೂಟಿಫುಲ್ ಸರ್ಟಿಫಿಕೇಟ್ ಆಲ್ರೆಡಿ ನಮ್ದು ಆಗಿದೆ. ಅದೇ ತರ ನೀವು ನೋಡ್ತಾ ಇದ್ದೀರಾ ನಮ್ಮ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಹುಟ್ಟಾಕಿರೋ ನಮ್ಮ ಹಾನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ನೀವು ನೋಡ್ತಾ ಇದ್ದೀರಾ, ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಅಂತ ಹೇಳಿ. ಇವ್ರದ್ದು ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ ರೋಗ ಮುಕ್ತ ಭಾರತ ಕ್ರಿಯೇಟ್ ಮಾಡ್ಬೇಕು, ಜೊತೆಗೆ ಪ್ಲಸ್ ಏನೊಂದು ಮಿಡಲ್ ಕ್ಲಾಸ್ ಅಂತ ಒಂದು ಪಟ್ಟಿದ್ದಾರೆ ತೆಗೆದಾಕಿ ಎಸ್ ನಾನು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಎಕ್ಸಾಂಪಲ್ ಆಗಿ ಮಾದರಿಯಾಗಿ ಸ್ಫೂರ್ತಿಯಾಗಿ ಇವತ್ತೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ನಮ್ಗೆ ಕೊಟ್ಟಿದ್ದಾರೆ. ಅದೇ ತರ ಒನ್ ಡೈರೆಕ್ಟರ್ ಅಂತ ಹೇಳ್ಬೋದು, ನಮ್ಮ ರವೀಂದ್ರ ಸಿಂಗ್ ಅಂತ ಹೇಳಿ ಒನ್ ಆಫ್ ದ ಡೈರೆಕ್ಟರ್ ಆಗಿ ಇವ್ರು ಇದ್ದಾರೆ. ಅದೇ ತರ ನೆಕ್ಸ್ಟ್ ಅಂತ ಬಂದ್ರೆ ನಮ್ಮ ಯಂಗೆಸ್ಟ್ ಫೈನಾನ್ಷಿಯಲ್ ಡೈರೆಕ್ಟರ್ ನಮ್ಮ MD ಅವ್ರ ಮಗ ಫೈನಾನ್ಷಿಯಲ್ ಡೈರೆಕ್ಟರ್ ಆಗಿ ಅವ್ರು ಇದಾರೆ. ವಾರ ನಮ್ಗೆ ಎವ್ರಿ ವೆನೆಸ್ಡೇ ಕಟ್ ಆಫ್ ಇದೆ. ಆಕ್ಚುಲಿ ಇವತ್ತು ಕಟ್ ಆಫ್ ಇದೆ, ಶುಕ್ರವಾರ ನಮ್ಗೆ ಟಾನ್ ಅಂತ ಇನ್ಕಮ್ ಬಂದ್ಬಿಡುತ್ತೆ, ಎವ್ರಿ ವೀಕ್ ಇನ್ಕಮ್ ಬರುತ್ತೆ. ಅದೇ ತರ ಅವಾರ್ಡ್ಸ್ ರೆಕಗ್ನೈಸೇಷನ್ ಅಂತ ಬಂದ್ರೆ ಇವತ್ತು ಎಸ್ ಮೇಡಮ್ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ತರ ಅವಾರ್ಡ್ಸ್ ಅಂತ ಹೇಳಿದ್ರೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ, ಅಂಡ್ ರೈತ ರತ್ನ ಅವಾರ್ಡ್ಸ್ ಅಂತ ಸಿಕ್ಕಿದೆ, ಬೆಸ್ಟ್ ಬಿಸಿನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ, ಪ್ರೈಡ್ ಆಫ್ ನೇಷನ್ ಅಂತ ಅವಾರ್ಡ್ ಗಳು ಸಿಕ್ಕಿದೆ. ಎಸ್ ಮೇಡಮ್ ನೆಕ್ಸ್ಟ್. ಅದೇ ತರ ಇಲ್ಲಿ ನೋಡ್ತಾ ಇದ್ದಾರೆ ಕರ್ನಾಟಕ ಬಿಸಿನೆಸ್ ಅವಾರ್ಡ್ ಅಂಡ್ ಏಷ್ಯಾ ಎಜುಕೇಶನ್ ಸಬ್ಮಿಟ್ ಅವಾರ್ಡ್ ಅಂತ ಸಿಕ್ಕಿದೆ, ವಿಜಯ ರತ್ನ ಅವಾರ್ಡ್ಸ್ ಅಂತ ಸಿಕ್ಕಿದೆ. ಅದೇ ತರ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ ಒನ್ ಆಫ್ ದ ಬ್ಯೂಟಿಫುಲ್ ಸರ್ಟಿಫಿಕೇಟ್ ಅವಾರ್ಡ್ ಆಲ್ರೆಡಿ ಸಿಕ್ಕಿರೋದು. ಅದೇ ತರ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ತಗೊಂಡ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಕಂಪನಿ ಆಫ್ ದ ಇಯರ್ 2022 ಅಂತ ಹೇಳಿ ಆಲ್ರೆಡಿ ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಿರೋದು. ಅದೇ ತರ ನಮ್ಮ ಕಿರಣ್ ಬೇಡಿ ಕಡೆಯಿಂದ ನಮ್ಗೆ ಸಿಕ್ಕಿರೋದು ಏಷ್ಯಾ ಲೀಡರ್ಸ್ ಎಕ್ಸ್ಕ್ಲೂಸಿವ್ ಅವಾರ್ಡ್ಸ್ ಅಂತ ಹೇಳಿ 2024 ಅಲ್ಲಿ ನಮ್ಗೆ ಸಿಕ್ಕಿರೋ ಒಂದು ಅವಾರ್ಡ್ಸ್ ಗಳಿದೆ. ಅಂಡ್ ಸ್ಪಾನ್ಸರ್ಶಿಪ್ ಅಂತ ಬಂದ್ರೆ ನಮ್ಗೆ ರೈತ ರತ್ನ ಅವಾರ್ಡ್ಸ್ ಗಳು ಸಿಕ್ಕಿದೆ. ಅಂಡ್ ಅದೇ ತರ ಆಲ್ಮೋಸ್ಟ್ ಆಲ್ ಚಿತ್ರಸಂಖ್ಯೆ ಆಗಿರ್ಬೋದು, TV9 ಸಲ್ಯೂಟ್ ಅಂತ ಹೇಳಿ ಈ ತರ ಏನ್ ನಾನು ನನ್ನ ಸಾಧನೆ ಅಂತ ಕಾರ್ಯಕ್ರಮ ಇದೆ. ಇವಾಗ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದ ಟಾಪ್ ಮೋಸ್ಟ್ ಚಾನೆಲ್ಸ್ ಗಳು ಯಾವ್ದಿದೆ, TV9, ಸುವರ್ಣ, ಈ ತರ ಏನ್ ಕಾರ್ಯಕ್ರಮ ಚಾನೆಲ್ ಗಳಿದೆ ಅದ್ರಲ್ಲಿ ಏನಾದ್ರು ಒಂದು ಚಾನೆಲ್ಗೆ ಹೋಗಿ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ದು ಇಂಟರ್ವ್ಯೂ ಅಂತ ಹಾಕಿದ್ರೆ ಬರುತ್ತೆ. ನೋಡ್ತಾ ಇದ್ರೆ ನಾನು ನನ್ನ ಸಾಧನೆ ಅಂತ ಹೇಳಿ 0 to 0 ಅಂಡ್ ಇಷ್ಟು ಕಾರ್ಯಕ್ರಮ ಮೀನ್ಸ್ ಇಷ್ಟು ನೀವು ಲೈವ್ ಅಲ್ಲಿ ಅವ್ರು ನಡೆದು ಬಂದ ದಾರಿನೂ ಅವರು ಆಲ್ರೆಡಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಸೂಪರ್ ಡೂಪರ್ ಆಗಿ ಅವ್ರು ಲೈವ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಯುಷ್ ಚಾನೆಲ್ ಅಲ್ಲಿ ನಮ್ದು 3rd year ಆನಿವರ್ಸರಿನ ರಮೇಶ್ ಅರವಿಂದ್ ಸರ್ ಬಂದಿದ್ರು ಗೆಸ್ಟ್ ಆಗಿ. ಅಂಡ್ ಪ್ಯಾರಿಸ್ ಜೈನ್ ಅಂತ ಹೇಳಿ ಅವರು ಆದೇಶ್ವರ ಕಂಪನಿ MD ಅವ್ರು ಸಹ ಬಂದಿದ್ರು. ಅವತ್ತಿನ ಕಾರ್ಯಕ್ರಮ ಬಂದು ಗೋವಾದಲ್ಲಿ ಆಲ್ಮೋಸ್ಟ್ 3,000 ಜನ ಮುಂಚೆ ಫ್ರಂಟ್ ಅಲ್ಲಿ ಆಗಿರೋ ಒಂದು ಕಾರ್ಯಕ್ರಮ. ಅದನ್ನು ಅಷ್ಟೇ ಲೈವ್ ಆಗಿ ಅವತ್ತಿನ ದಿನ ಒಂದು ಪ್ರೋಗ್ರಾಮ್ ಆಗಿದೆ. ನೀವು ಅದನ್ನು ನೋಡ್ಬೇಕಂದ್ರೆ ನಮ್ಮ ಆಯುಷ್ ಚಾನಲ್ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಾಕು, ಅದರಲ್ಲಿ ನಮ್ಮ V-Star Plus ಕಂಪನಿದು ಅಂತ ಹಾಕಿದ್ರೆ ಸಾಕು, ನಿಮ್ಗೆ ಅದನ್ನು ಸಹ ನೀವು ವಿಡಿಯೋನ ಪೂರ್ತಿಯಾಗಿ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯಾರೆಲ್ಲ ನನ್ನ ಮಾತನ್ನ ಕೇಳಿಸ್ಕೊಂಡಿರಿ ನಿಮ್ಗೆಲ್ರಿಗೂ ಒನ್ಸ್ ಅಗೇನ್ ಹ್ಯಾಟ್ಫುಲ್ ಥ್ಯಾಂಕ್ ಯು.